ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ ಕೃಷ್ಣನ ಬಳಿಯಲ್ಲಿ. ಅದಕ್ಕೆ ಭಗವಂತ ಹೇಳ್ತಾನೆ ಎರಡೂ ಬೇಕು ನಾವು. ಕರ್ಮ ಸನ್ಯಾಸ ಕರ್ಮಯೋಗ ಬೇರೆ ಬೇರೆ ಏನಲ್ಲ, ಅದೆರಡೂ ಸೇರಿಕೊಂಡು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಆದರೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ದೊಡ್ಡದು ಅಂತ ಕೃಷ್ಣನ ಅಭಿಪ್ರಾಯ. ಸ್ವಾಮಿ ಹೇಳ್ತಾನೆ, ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ. ಮೋಕ್ಷ ಆಗಬೇಕಾದರೆ ಕರ್ಮ ಸನ್ಯಾಸನೂ ಬೇಕು, ಕರ್ಮಯೋಗನೂ ಬೇಕು. ಅದೆರಡು ಸೇರಿಕೊಂಡೇ ಮೋಕ್ಷ ಆಗೋದು. ಆದರೆ ಅದರೆರಡರಲ್ಲಿ ಯಾವುದು ಜಾಸ್ತಿ ಇದ್ದಾಗ ಕರ್ಮಯೋಗ ದೊಡ್ಡದು ಅಂತಾರೆ ಭಗವಂತ. ಏನು ಹಂಗಂದ್ರೆ ಅಂದರೆ ನೋಡಿ, ಕರ್ಮ ಸನ್ಯಾಸ ಅಂದರೆ ಇಲ್ಲೆಲ್ಲ ಈ ಯತಿಗಳು ಸ್ವಾಮಿಗಳು ಅಂತ ಅರ್ಥ ಅಲ್ಲ. ಆಚಾರ್ಯರು ಬರೀತಾರೆ, ಮಧ್ವರಾಯರು ಕೂಡ ಗೀತಾ ಭಾಷೆಯಲ್ಲಿ ಬರೀತಾರೆ, ಭಗವದ್ಗೀತೆಯಲ್ಲಿ ಬರುವ ಸನ್ಯಾಸ ಶಬ್ದಕ್ಕೆ ಕಾಮಕ್ರೋಧಾದಿಗಳ ತ್ಯಾಗ ಅಂತ ಅರ್ಥ. ಟೆಕ್ನಿಕಲ್ ವರ್ಡ್ ಅದು ಸನ್ಯಾಸ ಅನ್ನೋದು. ಭಗವದ್ಗೀತೆಯಲ್ಲಿ ಬರುವ ಸನ್ಯಾಸ ಟೆಕ್ನಿಕಲ್ ವರ್ಡ್ ಅದು. ಬಿಡುವುದು, ಚೆನ್ನಾಗಿ ಬಿಡುವುದು ಅಂತ ಅರ್ಥ ಸನ್ಯಾಸ ಅಂದರೆ. ಏನನ್ನು ಬಿಡಬೇಕು? ಕಾಮ ಕ್ರೋಧ ಬಿಡು ಅನ್ನೋದು ಇದು ಸನ್ಯಾಸ. ಇಲ್ಲಿ ಸನ್ಯಾಸಿಗಳು, ಸ್ವಾಮಿಗಳು, ಯತಿಗಳು ಅಂತ ಅರ್ಥ ಆಗಲ್ಲ. ಆಶ್ರಮ ಅಲ್ಲ ಇದು. ಆಶ್ರಮದ ವಿಚಾರ ಇಲ್ಲಿ ಮಾತಾಡ್ತಾ ಇಲ್ಲ. ಗೃಹಸ್ಥಾಶ್ರಮಗಳು ಕೂಡ ಬೇಕಾದ್ರೆ ಸನ್ಯಾಸ ಆಗ್ಬೋದು, ಕರ್ಮ ಸನ್ಯಾಸ ಯಾರು ಬೇಕಾದರೂ ಆಗ್ಬೋದು. ಸನ್ಯಾಸ ಅಂದರೆ ಕಾಮಕ್ರೋಧಾದಿಗಳನ್ನು ಬಿಡುವುದು, ಕಾಮಕ್ರೋಧ ವರ್ಜನ ಅಂತ ಅರ್ಥ, ಬಿಡುವುದು ಅಂತ ಅರ್ಥ. ಅಂದ್ರೆ ಏನು? ಕರ್ಮ ಆಮೇಲೆ ಇನ್ನೊಂದು ಅರ್ಥ ಏನು? ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನೇ ಬಿಟ್ಬಿಡೋದು ಅಂತ ಅರ್ಥ ಅಲ್ಲ. ಕರ್ಮದ ಫಲವನ್ನ ಬಿಡುವುದು, ಇದಕ್ಕೆ ಕರ್ಮ ಸನ್ಯಾಸ ಅಂತ ಕರೀತಾರೆ. ಇದು ದೊಡ್ಡದ, ಕರ್ಮ ಯೋಗ ದೊಡ್ಡದ ಅಂತ ಕೇಳ್ತಾರೆ. ಹಾಗೆ ಯೋಗ ಅಂದ್ರೆ ಏನು ಅಂದರೆ, ಯೋಗದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಆಸ್ಪೆಕ್ಟ್ ಇರುತ್ತೆ ನೋಡಿ. ಯೋಗದಲ್ಲಿ ಕರ್ಮ ಸನ್ಯಾಸ, ಕರ್ಮ ಯೋಗ ಅಂದರೆ ಏನು ವ್ಯತ್ಯಾಸ ಅಂದರೆ, ಕಾಮಕ್ರೋಧಾದಿಗಳನ್ನು ಬಿಡುವುದು ಕರ್ಮ ಸನ್ಯಾಸ. ಈಗ ಕರ್ಮ ಮಾಡ್ತೀವಿ, ಇಂಥ ಅಪೇಕ್ಷೆ, ಇಂಥ ಫಲವನ್ನು ಅಪೇಕ್ಷೆ ಮಾಡಿ ಕರ್ಮ ಮಾಡುವುದಕ್ಕೆ ಕರ್ಮ ಸನ್ಯಾಸ. ಅದನ್ನು ಬಿಟ್ಟುಬಿಡೋದು. ಫಲ ಇಲ್ಲದೆ, ಯಾವ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡೋದಕ್ಕೆ ಕರ್ಮ ಸನ್ಯಾಸ ಅಂತ ಕರೀತಾರೆ. ಇಷ್ಟೇ ಅದು ಕರ್ಮ ಸನ್ಯಾಸದ ಅರ್ಥ. ಆದರೆ ಕರ್ಮಯೋಗ ಅಂದ್ರೇನು ಅಂದರೆ, ಇದರ ಜೊತೆಯಲ್ಲಿ ಇನ್ನೊಂದಷ್ಟು ಆಸ್ಪೆಕ್ಟ್ ಸೇರ್ಕೊಂಬತ್ತೆ. ಅದು ಅಲ್ಲಿಗೇನು? ಕರ್ಮಯೋಗ ಅಂದ್ರೇನು ಗೊತ್ತಾ? ಫಲಾಪೇಕ್ಷೆ ಬಿಡುವುದು ಪ್ಲಸ್ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋ ಜ್ಞಾನ ಇಟ್ಕೊಂಬೋದು, ಪ್ಲಸ್ ಮಾಡೋವಾಗ ಭಗವಂತನಲ್ಲಿ ಮನಸ್ಸಿಡೋದು, ಪ್ಲಸ್ ನಾನು ಮಾಡ್ತಾ ಇಲ್ಲ ಅನ್ನೋ ಜ್ಞಾನ ಇರೋದು. ಇಷ್ಟು ಸೇರಿದ್ರೆ ಕರ್ಮಯೋಗ. ಅಲ್ಲಿಗೆ ಕರ್ಮಯೋಗದಲ್ಲಿ ಕರ್ಮ ಸನ್ಯಾಸನೂ ಸೇರ್ಕೊಂಡ್ಬಿಟ್ಟಿದೆ. ಆದರೆ ಕರ್ಮ ಸನ್ಯಾಸಕ್ಕಿಂತ ದೊಡ್ಡದು ಕರ್ಮಯೋಗ. ಅದಕ್ಕೆ ಭಗವಂತ ಹೇಳ್ತಾನೆ, ಕರ್ಮಯೋಗ ದೊಡ್ಡದು. ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗ ವಿಶಿಷ್ಯತೆ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸನ್ಯಾಸ ಇದೀಗ ಆಚಾರ್ಯರು ಬರೆಯೋದು. ಸನ್ಯಾಸಿ ಅಂದರೆ ಸ್ವಾಮಿಗಳು ಅಂತ ತಿಳ್ಕೊಂಬಿಡ್ಬೇಡಿ, ಯತ್ಯಾಶ್ರಮ ಅಂತ ತಿಳ್ಕೊಂಬಿಡ್ಬೇಡಿ. ಕಾಮಾದಿ ವರ್ಜನಮೇವ ಸನ್ಯಾಸ ಶಬ್ದಾರ್ಥ ನ ಅತ್ರ ಯತ್ಯಾಶ್ರಮ ಅಭಿಪ್ರೇಯತೆ ಅಂತ ಬರೀತಾರೆ ಆಚಾರ್ಯರು, ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ. ಹಾಗಾಗಿ ಕರ್ಮ ಸನ್ಯಾಸ ಅನ್ನೋದು ಸ್ವಲ್ಪ ಚಿಕ್ಕದದು, ಒಂದೇ ಒಂದು ಆಸ್ಪೆಕ್ಟ್ ಇರುತ್ತೆ ಅದರಲ್ಲಿ. ಕರ್ಮ ಯೋಗದಲ್ಲಿ 4 ಇರುತ್ತೆ. ಒಂದು ಕರ್ಮ ಮಾಡುವಾಗ 4 ಇರಬೇಕು ಅಂತ ನಾವು ಹಿಂದೆ ಎಲ್ಲ ನೋಡಿದ್ವಿ. ಕರ್ಮ ಸನ್ಯಾಸ ಅಂದರೆ ಒಂದೇ ಆಸ್ಪೆಕ್ಟ್ ಅದು, ಕಾಮ ಕ್ರೋಧಾದಿಗಳನ್ನು ಬಿಡೋದು. ಆದರೆ ಕರ್ಮ ಯೋಗ ಅಂದರೆ ಅದರ ಜೊತೆಯಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋ ಪ್ರಜ್ಞೆ ಇರಬೇಕು, ಕಾಮ ಕ್ರೋಧಾದಿಗಳು ಬಿಟ್ಟಿರಬೇಕು, ನಾನು ಮಾಡ್ತಾ ಇಲ್ಲ ಅನ್ನೋದಿರಬೇಕು, ಪ್ಲಸ್
ಮಾಡೋವಾಗ ಭಗವಂತನಲ್ಲಿ ಮನಸ್ಸಿರಬೇಕು. ಇದಕ್ಕೆ ಕರ್ಮ ಯೋಗ ಅಂತ ಕರೀತಾರೆ. ಅದಕ್ಕೆ ಭಗವಂತ ನೀನು ಯೋಗಿ ಆಗು, ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ. ಅಂದರೆ ಸನ್ಯಾಸಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಪದ ಅದು, ದೊಡ್ಡದಾಗಿರ್ತಕ್ಕಂತಹ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಅವಸ್ಥಾ ಅದು ಯೋಗ ಅನ್ನೋದನ್ನು ಭಗವಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಮಾಡಿ ಹೆಂಗೆ ಕರ್ಮ ಮಾಡಬೇಕು ಅನ್ನೋದನ್ನು ಭಗವಂತ ಹೇಳ್ತಾನೆ. ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರ ನಿವಾಂಭಸ. ಕರ್ಮ ಮಾಡುವಾಗ ಮೊದಲು ಸಂಗಂ ತ್ಯಕ್ತ್ವ, ಸಂಘ ಅಂದರೆ ಫಲಸಂಗ ಅಂತ ಅರ್ಥ. ಭಗವಂತ ತುಂಬ ಪ್ರಾಮಿನೆನ್ಸ್ ಕೊಟ್ಟಿರೋದು ಭಗವದ್ಗೀತೆಯಲ್ಲಿ, ಸ್ವೋಚಿತ ಕರ್ಮಾನುಷ್ಠಾನ ಬಿಡಬೇಡ್ರಿ. ಸ್ವೋಚಿತ ಕರ್ಮಾನುಷ್ಠಾನ ಮಾಡುವಾಗ ಯಾವುದೇ ಫಲವನ್ನು ಅಪೇಕ್ಷೆ ಪಡಬೇಡಿ. ಇದು ದೊಡ್ಡ ತತ್ವ, ಇದು ಭಗವದ್ಗೀತೆದು. ಮೊದಲು ಕರ್ಮ ಬಿಡಬಾರದು. ಕರ್ಮ ಬಿಟ್ಟರೆ ಭಗವಂತನಿಗೆ ಪ್ರೀತಿ ಆಗೋದಿಲ್ಲ. ಹಿಂದಿಂದ ಹೇಳಿದೆ, ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಕರ್ಮಾಚರಣೆಯನ್ನು ಮಾಡ್ಕೊಂಡ್ಬಂದಿದ್ದಾರೆ. ವಾಯುದೇವರಂತಹ ಮಹಾಮಹಿಮರು ಭೂಮಿಯಲ್ಲಿ ಅವತಾರ ಮಾಡಿದಾಗ ಕರ್ಮಾಚರಣೆಯನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ದೇವತೆಗಳು ಅವತಾರ ಮಾಡಿದಾಗ ಕರ್ಮಾಚರಣೆಯನ್ನು ಮಾಡಿದ್ದಾರೆ. ಮಂತ್ರಾಲಯ ಪ್ರಭುಗಳು ಆನ್ಮೀಕ ಮಾಡ್ತಾ ಇದ್ರು ಅಂತ ರಾಘವೇಂದ್ರ ವಿಷಯದಲ್ಲಿದೆ. ಯಾರೂ ಕೂಡ ಕರ್ಮವನ್ನು ಬಿಡೋ ಹಂಗಿಲ್ಲ. ಕರ್ಮ ಬಿಟ್ಟರೆ ಅದು ಭಗವಂತನ ಪೂಜೆ ಅಂತ ಮಾಡ್ತೀವಿ ನಾವು. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ, ನಿರುತ ಎನಗೆ ಕೊಡು ಪಾಂಡುರಂಗ ಅಂತಾರೆ ದಾಸರಾಯರು. ಕರ್ಮ ಬೇಕು ಅಂತಾರೆ ಅವರು, ಅದು ಕೊಡು ನನಗೆ. ಹಾಗಾಗಿ ಬಿಟ್ಟರೆ ಭಗವಂತನಿಗೆ ಅದು ಸಂತೋಷ ಆಗುವುದಿಲ್ಲ. ಯುದ್ಧ ಬಿಟ್ಟಿದ್ದಕ್ಕೇನೆ ಭಗವಂತ ಉಪದೇಶ ಮಾಡ್ತಾ ಇರೋದು ಅರ್ಜುನನಿಗೆ. ಜ್ಞಾಪಕ ಇಟ್ಕೊಳ್ರಿ, ಯುದ್ಧ ಅನ್ನೋದು ಕ್ಷತ್ರಿಯರಿಗೆ ದೊಡ್ಡ ಕರ್ಮ, ಅದು ಸಣ್ಣ ಪುಟ್ಟದ್ದಲ್ಲ. ಆಚಾರ್ಯ ಬರೀತಾರೆ, ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ. ಭಗವಂತನ ದ್ವೇಷಿಗಳನ್ನು ಕೊಲ್ಲೋದು ಕ್ಷತ್ರಿಯರ ದೊಡ್ಡ ಧರ್ಮ. ದುರ್ಯೋಧನಾದಿಗಳು ಭಗವದ್ವೇಷಿಗಳು, ಅವರನ್ನು ಕೊಲ್ಲೋದು ದೊಡ್ಡ ಧರ್ಮ ಕ್ಷತ್ರಿಯರಿಗೆ. ಅದನ್ನು ಅಧರ್ಮ ಅಂತ ತಿಳ್ಕೊಂಬಿಟ್ಟ ಅರ್ಜುನ. ಯಾಕೆ? ಅವರೆಲ್ಲ ಭಗವದ್ವೇಷಿಗಳು, ಅವರನ್ನು ಕೊಲ್ಲೋದು ನನ್ನ ಧರ್ಮ ಅನ್ನೋದು ಮರೆತು ರಿಲೇಷನ್ಶಿಪ್ ತಂದ್ಬಿಟ್ಟ ಭಗವಂತ. ಈ ಅರ್ಜುನ, ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರು, ಇವರೆಲ್ಲ ನನ್ನ ಕಸಿನ್ ಬ್ರದರ್ಸು, ಇವ್ರನ್ನ ಹೆಂಗೆ ಕೊಲ್ಲಿ ಪಾಪ ಬರುತ್ತಲ್ಲ. ಭಗವಂತ ಹೇಳಿದ ಅಲ್ಲಿ ರಿಲೇಷನ್ಶಿಪ್ ಕೆಳಗಡೆ ಹೊರಗುತ್ತೆ. ಅವರು ಭಕ್ತರ ಭಗವದ್ವೇಷಿಗಳ ಅಷ್ಟೇ ಉಳ್ಕೊಂಬೋದು ಕಡೆಗೆ. ಅವರೆಲ್ಲ ಭಗವದ್ವೇಷಿಗಳು, ನಾನು ಹೇಳ್ತಾ ಇದ್ದೀನಿ ಕೊಲ್ಲೋ ಅವರನ್ನ. ಹಾಗಾಗಿ ಅಂತಹ ವಿಮುಖನಾಗಿರ್ತಕ್ಕಂತಹ ಅರ್ಜುನನಿಗೆ ಮತ್ತೆ ಯುದ್ಧ ಮಾಡುವಂತೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಭಗವಂತ. ನಾನಾ ಕಾರಣಗಳಿಂದ ಕರ್ತವ್ಯವನ್ನು ಮರೆತಿರ್ತಕ್ಕಂತಹ, ನಾನಾ ಕಾರಣಗಳಿಂದ ಕರ್ಮವನ್ನು ಬಿಟ್ಟಿರ್ತಕ್ಕಂತಹ ಜನಗಳಿಗೆ ಭಗವಂತ ಹೇಳ್ತಾ ಇದ್ದಾನೆ, ಕರ್ಮವನ್ನು ಎಂದೂ ಬಿಡೋ ಹಂಗಿಲ್ಲ. ಕಾಯಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ಒಬ್ಬ ಮನುಷ್ಯ ಕರ್ಮ ಮಾಡುತ್ತಾನೆ ಇರ್ತಾನೆ. ಕರ್ಮ ಬಿಡೋದು ಅನ್ನೋ ಆಸ್ಪೆಕ್ಟೇ ತಪ್ಪು ಅಂತಾನೆ ಭಗವಂತ. ಈ ಕರ್ಮ ಮಾಡದೆ ಇರಕ್ಕಾಗೋದೇ ಇಲ್ಲ. ನಾವು ಸಂಧ್ಯಾ ವಂದನೆ ಕೈಯಿಂದ ಮಾಡೋದು ಒಂದೇ ಕರ್ಮ ಅಂತ ತಿಳ್ಕೊಂಡಿದ್ದೀವಿ. ಮನಸ್ಸಿನಿಂದ ಮಾಡೋದು ಕರ್ಮನೇ. ಕರ್ಮ ಮೂರು ತ್ರಿಕರಣಗಳಿಂದಲೂ ಕರ್ಮ ಮಾಡ್ತಾ ಇರ್ತೀವಿ. ಯಾವ್ದಾರ ಒಂದು ಮಾಡ್ತಾನೆ ಇರ್ತೀವಿ. ಕೆಲವು ಸಲ ಮೂರು ಸೇರುತ್ತೆ, ಅಥವಾ ಎರಡೇ ಸೇರುತ್ತೆ, ಒಂದೇ ಸೇರುತ್ತೆ, ಕಾಂಬಿನೇಷನ್ ಇರುತ್ತೆ. ಆದರೆ ಭಗವಂತ ಹೇಳ್ತಾನೆ, ಹಿಂದಿನ ಅಧ್ಯಾಯದಲ್ಲೇ ಹೇಳ್ತಾನೆ, ಯಾವ ಜೀವರಾಶಿಯೂ ಕೂಡ ಒಂದು ಸೆಕೆಂಡು ಕೂಡ ಕರ್ಮ ಮಾಡದೆ ಇರಕ್ಕೆ ಆಗೋದಿಲ್ಲ. ಕ್ಷಣಮಪಿ, ಒಂದು ಕ್ಷಣವೂ ಕೂಡ ಕರ್ಮ ಮಾಡದೆ ಇರಕ್ಕಾಗಲ್ಲ. ಅದರಿಂದ ಕರ್ಮ ಮಾಡಲ್ಲ ಅಂತ ಹೇಳೋಂಗೆ ಇಲ್ಲ, ಮಾಡಲೇಬೇಕು. ನಜಾತುತಿಷ್ಠ ಕ್ಷಣಮಪಿ ಜಾತುತಿಷ್ಠ ಕ್ಷಣಮಪಿ ಅಕರ್ಮ ಕುರತೆ. ಒಂದು ಕ್ಷಣವೂ ಇರಕ್ಕಾಗೋದಿಲ್ಲ.
ಮನಸ್ಸಿನಿಂದಲಾದರೂ ಏನಾದರೂ ಮಾಡ್ತಾನೆ ಇರ್ತೀವಲ್ಲ, ಅದು ಒಂದು ಕರ್ಮನೇ. ಅದಕ್ಕೆ ಮಾನಸಿಕ ಕರ್ಮ ಅಂತ ಕರೀತಾರೆ. ಆಲೋಚನೆ ಮಾಡ್ತಾ ಇರಲ್ವ ಮನಸ್ಸಿನಲ್ಲಿ, ಅದು ಒಂದು ಕರ್ಮ. ಮಾತಾಡ್ತಾ ಇರ್ತೀವಲ್ಲ, ಅದು ಒಂದು ಕರ್ಮ. ಕೈಯಿಂದ ಕೆಲಸ ಮಾಡ್ತಾ ಇರ್ತೀವಲ್ಲ, ಅದು ಒಂದು ಕರ್ಮ. ಈ ಮೂರು ಕರ್ಮದಲ್ಲಿ ಜಾತುಚೆಷ್ಟ ಅಕರ್ಮಕ ನ ಕ್ಷಣಮಪಿ ಆಚಾರ್ಯರ ಮಾತು, ಆ ಭಗವಂತನ ಮಾತು. ಅದರಿಂದ ಕೃಷ್ಣ ಕರ್ಮ ಮಾಡೋದು ಬೇಡ ಅನ್ನೋದೇ ತಪ್ಪು ಅಂತಾನೆ ಭಗವಂತ. ಕರ್ಮ ಮಾಡೋದಿಲ್ಲ ಅನ್ನೋದೇ ತಪ್ಪದು. ಮಾಡ್ತಾನೆ ಇರಬೇಕು, ಮಾಡಲೇಬೇಕು. ಆದರೆ ಬಿಡೋದೇನು ಬೇಕು? ಯಾವುದನ್ನು ಬಿಡಬೇಕು ಅಂದರೆ ಫಲವನ್ನು ಬಿಡಬೇಕು. ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನೇ ಬಿಟ್ಟುಬಿಡೋದಲ್ಲ, ಕರ್ಮದ ಫಲವನ್ನು ಬಿಡಬೇಕು. ಫಲಾಪೇಕ್ಷೆ ಅನ್ನೋದು ಎಷ್ಟು ಡೇಂಜರ್ ಅಂದರೆ ಭಗವಂತ ಹೇಳ್ತಾನೆ, ಇಲ್ಲಿ ಮುಂದಿನ ಅಧ್ಯಾಯದಲ್ಲೇ ಹೇಳ್ತಾನೆ. ಈಗ ನೋಡ್ರಿ, ಒಂದು ಚಿತ್ರ ಬರೆದಿರ್ತೀವಿ ನಾವು, ಇದೊಂದು ರಂಗೋಲಿ ಹಾಕಿರ್ತಾರೆ ಅಂತ ತಿಳ್ಕೊಂಡ್ರಿ, ದೊಡ್ಡದು ದಶಾವತಾರದ್ದು, ಯಾವುದನ ರಾಮದೇವರದು, ಕೃಷ್ಣಂದು, ನರಸಿಂಹದೇವರದು ದೊಡ್ಡ ರಂಗೋಲಿ ಹಾಕಿರ್ತಾರೆ. ಚೆನ್ನಾಗಿ ಬರೆದಿರ್ತಾರೆ, ಗಂಟೆಗಟ್ಟಲೆ ತೊಗೊಂಡಿರ್ತಾರೆ ಅವರು. ಅದಕ್ಕೆ ಬೇಕಾದಷ್ಟು ಶ್ರಮ ವಹಿಸಿರ್ತಾರೆ, ದುಡ್ಡು ಖರ್ಚು ಮಾಡಿರ್ತಾರೆ, ಚೆನ್ನಾಗಿ ಬರೆದಿರ್ತಾರೆ. ಈ ಕಸ ಗುಡಿಸೋರು ಏನು ಮಾಡ್ತಾರೆ, ಒಂದು ನಿಮಿಷಕ್ಕೆ ಹಿಂಗೆ ಅಂದು ಬಿಡ್ತಾರೆ. ಕಸ ಗುಡಿಸ್ತಾ ಇದ್ದಾಗ ಎಲ್ಲೋ ನೋಡಿಕೊಂಡು ಗುಡಿಸ್ಬಿಟ್ರೆ ಅವಾಗ ಒಂದ್ಸಲ ಹಿಂಗೆ ಪರ್ಕೆ ತೊಗೊಂಡು ಹಿಂಗಂದ್ರೆ ಸಾಕು. ಬೆಳಗ್ಗೆಯಿಂದ ಬರೆದಿರ್ತಾರೆ ಆ ಚಿತ್ರ, ಗಂಟೆಗಟ್ಟಲೆ ಬರೆದಿರ್ತಾರೆ. ಇವು ಸುಮ್ಮನೆ ಒಂದು ಸೆಕೆಂಡಲ್ಲಿ ಹಿಂಗೆ ಅಂದುಬಿಡ್ತಾರೆ. ಅಷ್ಟು ಚಿತ್ರನೂ ಹೊರಗೋಗುತ್ತಲ್ವ. ಹಾಗೆ ಕರ್ಮ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ. ಕೆಲವು ಕರ್ಮಗಳು ತುಂಬ ಕಷ್ಟ, ದೊಡ್ಡ ದೊಡ್ಡ ಉಪವಾಸಗಳು, ಭೀಷ್ಮ ಪಂಚಕ ಅಥವಾ ಯಜ್ಞಗಳು ಅಥವಾ ಅಶ್ವಮೇಧಾದಿ ಯಾಗಗಳು, ಬದರಿ ಮೊದಲಾದ ಕ್ಷೇತ್ರ ದರ್ಶನ, ಇದಕ್ಕೆ ಹೋಗೋದು ಎಲ್ಲ ಕಷ್ಟ. ಇದು ಇಷ್ಟು ದುಡ್ಡು ಖರ್ಚು ಮಾಡಿ, ಇಷ್ಟು ಶ್ರಮ ವಹಿಸಿ, ಇಷ್ಟು ಕಾಲ ವ್ಯರ್ಥ ಮಾಡಿ ನೀವು ಮಾಡಿರ್ತಕ್ಕಂಥ ಕರ್ಮದಲ್ಲಿ ಈ ಫಲ ಅನ್ನೋದು ಒಂದು ಸೇರಿಸ್ಬಿಟ್ರೆ, ಈ ಕಸಬರಿಗೆ ತಗೊಂಡು ಗುಡಿಸ್ದಾಗೆ ಈ ಫಲ ಅನ್ನೋದು ಸೇರಿಸ್ಬಿಟ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಚೆನ್ನಾಗಿ ಚಿತ್ರ ಬರೆದ್ಬಿಟ್ಟು ಅದ್ರ ಮೇಲೆ ಇಂಕು ಮಸಿ ಎಷ್ಟು ಬಿಟ್ರೆ, ಒಂದು ನಿಮಿಷಕ್ಕೆ ಪೆನ್ ಹಿಂಗೆ ಕೊಡೋಗ್ಬಿಟ್ರೆ, ಹಿಂದಿನ ಕಾಲದಲ್ಲಿ ಇಂಕ್ ಪೆನ್ ಬರೋದು, ಹಿಂಗೆ ಅಂದುಬಿಟ್ರೆ ಎಲ್ಲ ಇಂಕು ಬಿದ್ದೋಗ್ಬಿಡುತ್ತೆ, ಎಲ್ಲ ಹೋಯ್ತಾ. ಹಾಗೆ ನಿಮ್ಮ ಕರ್ಮ ಕಷ್ಟಪಟ್ಟು ಮಾಡಿದ್ದು ನೀವೇನಾದರೂ ಫಲ ಸೇರಿಸ್ಬಿಟ್ರೆ ಎಲ್ಲ ವ್ಯರ್ಥ ಆಗತ್ತೆ. ಯಾಕೆ ಅಂದರೆ ಈ ನಾವು ಮಾಡ್ತಾ ಇರ್ತಕ್ಕಂಥ ಕರ್ಮ ಇದು ಬರೀ ಇಲ್ಲಿಗೆ ನಿಲ್ಲಲ್ಲ. ಇದು ಜ್ಞಾನ ತಂದು ಕೊಡಬೇಕು. ಆ ಜ್ಞಾನದಲ್ಲಿ ಎರಡು ತಿರ್ಗ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ. ಅಲ್ಲಿಗೆ ಕರ್ಮ ಪರೋಕ್ಷ ಜ್ಞಾನ ತಂದುಕೊಡುತ್ತೆ, ಆಮೇಲೆ ಅದು ಅಪರೋಕ್ಷ ಜ್ಞಾನ ತಂದುಕೊಡುತ್ತೆ, ಆಮೇಲೆ ಅದು ಭಗವಂತನ ಅನುಗ್ರಹ ತಂದುಕೊಡುತ್ತೆ, ಆಮೇಲೆ ಮೋಕ್ಷ ಬರುತ್ತೆ. ನೋಡಿ, ಈ ಎಂಡಲ್ಲಿ ಕರ್ಮ ಇದೆ, ಆ ಎಂಡಲ್ಲಿ ಮೋಕ್ಷ ಇದೆ. ನೀವು ಈ ಕರ್ಮದ ಜೊತೆಯಲ್ಲಿ ಕರ್ಮ ಮಾಡೋದು ಯಾಕೆ ಅಂದರೆ ನಮ್ಗೆ ಮೋಕ್ಷ ಆಗಬೇಕು ಅಂತ ಮುಖ್ಯ ಉದ್ದೇಶ. ಎಲ್ಲರೂ ಮೋಕ್ಷ ಆಗಬೇಕು ಅಂತಾನೆ ಪ್ರತಿಯೊಬ್ಬರೂ ಅಪೇಕ್ಷೆ ಪಡೋದು. ಯಾಕೆ ಅಂದರೆ ಮೋಕ್ಷ ಅವಸ್ಥಾ ಅಂದರೆ ಏನು ಅಂದರೆ ದುಃಖನೇ ಇಲ್ಲದೆ ಇರ್ತಕ್ಕಂಥ, ಬರೀ ಸುಖ ಇರ್ತಕ್ಕಂಥ ಒಂದು ಅವಸ್ಥಾ. ಅದು ಏನು ದುಃಖ ಇರಲ್ಲ, ಬರೀ ಸುಖ, ಪ್ಯೂರ್ ಸುಖ. ಎಲ್ಲರಿಗೂ ಅಂಥ ಸುಖ ಬೇಕು ಅಂತ ಆಸೆ ಇದೆ. ಅದಕ್ಕೆ ನಮ್ಮಲ್ಲಿ ಸುಖ ಅಂದರೆ ಮೋಕ್ಷ ಸುಖಕ್ಕೆ ಸುಖ ಅಂತ ಕರೀತಾರೆ. ಬೇರೆ ಸುಖ ಎಲ್ಲ ದುಃಖ ಮಿಶ್ರಿತ ಸುಖ. ಇದು ದುಃಖ ಸುಖ ಎರಡೂ ಸೇರ್ಕೊಂಡಿರುತ್ತೆ. ಈಗ ಮಠಕ್ಕೆ ಊಟಕ್ಕೆ ಬಂದಿರ್ತೀವಿ ಅಂತ ಇಟ್ಕೊಳ್ರಿ, ಬಲವಂತ ಮಾಡಿ ಹಾಕಿಬಿಡ್ತಾರೆ. ಮಠಗಳಲ್ಲಿ ಹಂಗೆ ಹಾಕಲ್ಲ, ಅಕಸ್ಮಾತ್ ಹಾಕ್ತಾರೆ ಅಂತ ಇಟ್ಕೋಣ. ಸದ್ಯ ಒಂದೊಂದು ಹಾಕಿದ್ರೆ ಸಾಕಾಗಿದೆ. ಬಲವಂತ ಮಾಡಿ ನಮ್ದು ಬೀಳಪ್ಪ, ಅಲಂಕಾರ ಪ್ರತಿಯವ್ರಿಗಾನ ಹಾಕ್ತಾರ, ಬಲವಂತ ಮಾಡಿ ಹಾಕ್ತಾರಲ್ವ, ಯಾಕೆ ಇನ್ನೊಂದು ಹಾಕ್ಸ್ಕೊಳ್ಳಿ ಅಂತ. ಈಗ ಚೆನ್ನಾಗಿದೆ ಅಂತ ಒಂದೇನೋ ತಿನ್ಬಿಡ್ಬೋದು, ಎರಡನೇದು ತಿನ್ಬಿಡ್ಬೋದು, ಮೂರನೇದು ತಿನ್ಬಿಡ್ಬೋದು. ಆಮೇಲೆ ತಿಂದಿದ್ದೆಲ್ಲ ದುಃಖಕ್ಕೆ ಕಾರಣ ಆಗುತ್ತೆ. ನೋಡಿ, ಜ್ಞಾಪಕ ಇಟ್ಕೊಳ್ರಿ. ಯಾವುದೋ ಚೆನ್ನಾಗಿರೋ ಪದಾರ್ಥ ಮಾಡಿದ್ದಾರೆ, ಭಕ್ಷ್ಯ ಮಾಡಿದ್ದಾರೆ, 1, 2, 3 ಓಕೆ, 4, 5, 6 ಆದ್ಮೇಲೆ ವಾಂತಿ ಬರಕ್ಕೆ ಶುರು ಆಗುತ್ತೆ. ನೋಡ್ರಿ, ಈ ಪದಾರ್ಥಗಳೆಲ್ಲ ಹಾಗೆ. ಜಗತ್ತಿನಲ್ಲಿರೋ ಪದಾರ್ಥ ಎಲ್ಲ ಪ್ರಾಕೃತ ಪದಾರ್ಥಗಳು. ಅವು ದುಃಖದಲ್ಲೇ ಪರಿವಸನ ಆಗೋದು. ಈ ಗಾಡಿ ಇರುತ್ತೆ,
ಎಷ್ಟು ಪೆಟ್ರೋಲ್ ಹಾಕ್ಸ್ಬೇಕೋ ಅಷ್ಟು ಹಾಕ್ಸ್ಬೇಕು. ಜಾಸ್ತಿ ಹಾಕ್ಬಿಟ್ರೆ ರಿಚ್ ಅಂತ ಕರೀತಾರೆ. ಅದಕ್ಕೆ ಜಾಸ್ತಿ ಪೆಟ್ರೋಲ್ ಹಾಕ್ಸ್ಬಾರ್ದು, ಎಷ್ಟು ಬೇಕೋ ಅಷ್ಟೇ ಹಾಕ್ಸೋದು, ಸ್ಟಾರ್ಟೇ ಆಗಲ್ಲ ಅದು. ಹಾಗೆ ಜಾಸ್ತಿ ಏನಾದರೂ ಪದಾರ್ಥ ಸ್ವೀಕಾರ ಮಾಡಿದರೆ ಅದು ದುಃಖದಲ್ಲೇ ಪರಿವರ್ತನ ಆಗುತ್ತೆ ಅಲ್ವಾ. ಲೋಕದ ಪದಾರ್ಥಗಳೆಲ್ಲ ಹೀಗೆ. ಅದಕ್ಕೆ ಇದನ್ನೆಲ್ಲ ಸುಖ ಅಂತ ಕರೆಯಲ್ಲ. ಆಚಾರ್ಯರು ಶಾಸ್ತ್ರದಲ್ಲಿ ಬರೀತಾರೆ ಅದನ್ನ. ಸುಖ ಅಂದ್ರೆ ಮೋಕ್ಷ ಸುಖನೇ ಸುಖ. ಅಂತ ಮೋಕ್ಷವನ್ನ ಪಡಿಬೇಕಾದ್ರೆ ಭಗವಂತನ ಅನುಗ್ರಹ ಇಲ್ಲದೆ ಬರೋದಿಲ್ಲ. ವಿಷ್ಣು ಪ್ರಸಾದ ನೃತೆ ನ ಪ್ರಾಪ್ನೋತಿ ಅಂತ ಬರೀತಾರೆ ಅವರು. ಶ್ರೀಕಾರ್ಯರೇ ಬರೀತಾರೆ ನ್ಯಾಯಸೂತ್ರದಲ್ಲಿ. ಭಗವತ್ ಪ್ರಸಾದ ಇಲ್ಲದೆ ಮೋಕ್ಷ ಇಲ್ಲ. ಅಂತ ಭಗವಂತನ ಪ್ರಸಾದ ಅವನು ಯಾವಾಗ ಮಾಡ್ತಾನೋ, ಇದು ಪರಮಾತ್ಮ ಯಾವಾಗಲೂ ಇರ್ತಾನೆ. ಆದರೆ ಎಲ್ಲರಿಗೂ ಅನುಗ್ರಹ ಮಾಡಲ್ಲ ಅವನು. ಎಲ್ಲರಿಗೂ ಅನುಗ್ರಹ ಮಾಡಲ್ಲ ಭಗವಂತ. ಅವನಿಗೆ ಸಾಮರ್ಥ್ಯ ಇದ್ರು, ಶಕ್ತಿ ಇದ್ರು, ಜ್ಞಾನ ಇದ್ರು ಎಲ್ಲರಿಗೂ ಮಾಡಲ್ಲ ಅವನು. ಯಾರು ಸಾಧನೆ ಮಾಡಿರ್ತಾರೆ ಅವ್ರಿಗೆ ಕೊಡೋದು. ಬ್ಯಾಂಕಲ್ಲಿ ದುಡ್ಡಿದೆ ಅಂತ ಎಲ್ಲರಿಗೂ ಕೊಟ್ಬಿಡ್ತಾರ? ಬ್ಯಾಂಕಲ್ಲಿ ದುಡ್ಡು ಇರುತ್ತೆ ತಾನೆ, ಬಂದವ್ರಿಗೆಲ್ಲ ಬನ್ನಿ ಬನ್ನಿ ಅಂತ ದುಡ್ಡು ಕೊಡ್ತಾರ? ನಿಮ್ಮ ಅಕೌಂಟ್ ಇರಬೇಕು, ಅಕೌಂಟಲ್ಲಿ ದುಡ್ಡು ಇರಬೇಕು, ಅದನ್ನು ಪ್ರಾಪರ್ ಪ್ರೊಸೀಜರಲ್ಲಿ ತೆಕ್ಕೋಬೇಕು, ಆವಾಗ ದುಡ್ಡು ಕೊಡ್ತಾರೆ. ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು. ಬ್ಯಾಂಕಲ್ಲಿ ಯಾರ್ದೋ ದುಡ್ಡು ಇರುತ್ತೆ, ನಿಮಗೆ ಯಾಕೆ ಕೊಡ್ತಾನೆ? ಹಾಗೆ ಭಗವಂತ ಸಾಮರ್ಥ್ಯ ಉಳ್ಳವನಾದರೂ ಕೂಡ, ಸಿದ್ಧವಸ್ತು ಆದರೂ ಕೂಡ ತಯಾರಾಗಿದ್ದಾನೆ ಭಗವಂತ. ಅನುಗ್ರಹ ಮಾಡ್ತೀನಿ, ಬನ್ನಿ 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 ಅಂತ. ನಾವದಕ್ಕೆ ಅರ್ಹರಾಗಿ ಹೋಗಬೇಕು. ಇದಕ್ಕೆ ಸಾಧನೆ ಅಂತ ಕರೀತಾರೆ. ಇದನ್ನೇ ಸಾಧನೆ ಅಂತ ಕರೆಯೋದು. ಅಲ್ಲಿಗೆ ಭಗವಂತನ ಅನುಗ್ರಹ ಆಗಬೇಕಾದ್ರೆ ಅಪರೋಕ್ಷ ಜ್ಞಾನ ಸಂಪಾದಿಸ್ಕೋಬೇಕು. ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಪರೋಕ್ಷ ಜ್ಞಾನ ಬರಬೇಕು. ಪರೋಕ್ಷ ಜ್ಞಾನ ಬರಬೇಕಾದ್ರೆ ಕರ್ಮಾಚರಣೆ ಚೆನ್ನಾಗಿರಬೇಕು. ಅದಕ್ಕೆ ಭಗವಂತ ಮೊದಲು ಕರ್ಮಾಚರಣೆ ಮಾಡ್ರಿ, ಶುದ್ಧ ಧರ್ಮದಾಚರಣೆಗಳೆಂಬ ನೇಗಿಲ ಬಿಡಿಬೇಕು. ಅದಕ್ಕೆ ಪ್ರಸಂತಿದ್ರು ಬರಬೇಕು. ಅದು ಪ್ರಾರಂಭ ರೀ. ನೇಗಿಲು ಉತ್ತದು ಭೂಮಿಯನ್ನ, ಅದು ಮೊದಲನೇ ಕೆಲಸ. ಶುದ್ಧ ಧರ್ಮದಾಚರಣೆಗಳೆಂಬ ನೇಗಿಲ ಪಿಡಿಬೇಕು ಬರೀತಾರ. ಒದ್ದೆಯಾದ ನೆಲ ಮೃದುವಾಗುವ ಪರಿ ಹೊಲವ ಉಳಲಿಬೇಕು, ಬೇಸಾಯ ಮಾಡಬೇಕು. ಹೃದಯವೆಂಬ ಕ್ಷೇತ್ರದಲ್ಲಿ ಬೇಸಾಯ ಮಾಡಬೇಕು. ವರಗುರುಗಳೆಂಬ ಶುದ್ಧ ಜಲವ ವರಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಎಲ್ಲಿಂದ ಬರಬೇಕದು? ಗುರುಗಳ ಮುಖಾಂತರ ಬರಬೇಕು. ಅದೊಂದು ವ್ಯವಸಾಯ. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಒಳಗಡೆ ಹೃದಯ ಅನ್ನೋ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ನೀವೆಲ್ಲ ಬೇಸಾಯ ಮಾಡಬೇಕು ಅಂತ ಬರೀತಾರೆ. ಇದರದೇ ಸಾರ, ಅದು ಭಗವದ್ಗೀತೆಯ ಸಾರ. ಒಟ್ಟಿನಲ್ಲಿ ಭಗವಂತ ಹೇಳ್ತಾನೆ, ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ, ಫಲಾಪೇಕ್ಷೆಯನ್ನ ಬಿಟ್ಟು, ಸ್ವಾತಂತ್ರ್ಯ ಅಭಿಮಾನವನ್ನ ಬಿಟ್ಟು, ಕರ್ಮಾಣಿ ಬ್ರಹ್ಮಣಿ ಆದಾಯ ಅಂದರೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅನ್ನತಕ್ಕಂತಹ ಚಿಂತನೆಯನ್ನ ಮಾಡಿ ಯಾರು ಕರ್ಮವನ್ನ ಮಾಡಿಕೊಂಡು ಬರ್ತಾರೋ ಇವರು ನಲಿಪ್ಯತೆ ಸಪಾಪೇನ ಪದ್ಮಪತ್ರಮಿವಾಂಬಸ್. ನೀರಿನಲ್ಲಿ ಇದ್ರೂ ಕೂಡ ಕಮಲದ ಎಲೆಗೆ ನೀರು ಅಂಟೋದಿಲ್ಲ. ನೀರಿನ ಜೊತೆಯಲ್ಲೇ ಇರುತ್ತೆ ಕಮಲದ ಎಲೆ. ನೀರಿನಿಂದ ಮೇಲೆ ಎದ್ದ ತಕ್ಷಣ ನೀರೆಲ್ಲ ಬಿದ್ದೋಗುತ್ತೆ. ಅದು ಶುದ್ಧವಾದ ಎಲೆ ಹಾಗೆ ಇರುತ್ತೆ, ನೀರನ್ನು ಅಂಟಿಸ್ಕೊಂಬೋದೇ ಇಲ್ಲ ಪದ್ಮಪತ್ರ. ಇಷ್ಟಾಗಿ ನೀರಲ್ಲೇ ಇರುತ್ತದೆ. ಹಾಗೆ ಕರ್ಮ ಮಾಡ್ತಾ ಇದ್ರೂ ಕೂಡ ಕರ್ಮದ ಫಲವನ್ನ ಅಂಟಿಸ್ಕೋಬಾರದು. ಸಂಸಾರ ಸಾಗರದಲ್ಲಿದ್ದರೂ ಕೂಡ ಸಂಸಾರದ ದುಃಖವನ್ನ ಪಾಪವನ್ನ ಅವರು ಅಂಟಿಸ್ಕೋಬೋದಿಲ್ಲ. ಹೀಗೆ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ ಭಗವಂತ ಅತ್ಯುಸ್ಫುಟವಾಗಿರ್ತಕ್ಕಂತಹ ರೀತಿಯಲ್ಲಿ ಹೇಳಿ, ಯಾಕೆ ಹಂಗೆ ಮಾಡಿದ್ದಾನೆ ಅಂದರೆ, ಭಗವಂತ ಯಾರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಯಾರ್ಯಾರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರದತ್ತ. ನೋಡಿ, ಹಿಂಗೆ ಭಗವಂತ ಯಾರಿಗೂ ಕೂಡ ಸ್ವತಂತ್ರ ಕರ್ತೃತ್ವವನ್ನು ಕೊಟ್ಟಿಲ್ಲ. ಭಗವಂತ ಯಾರಿಗೂ ಕೊಟ್ಟಿಲ್ಲ. ಲಕ್ಷ್ಮೀದೇವಿಯಿಂದ ಯಾರಿಗೂ ಕೊಟ್ಟಿಲ್ಲ ಭಗವಂತ. ಕರ್ತೃತ್ವ ಇದೆ, ಸ್ವತಂತ್ರ ಕರ್ತೃತ್ವ ಇಲ್ಲ. ನಾನೇ ಮಾಡ್ತೀನಿ, ಭಗವಂತ ಬೇಡ, ನೀನಲ್ಲಿ ನಿಂತಿರು, ನನ್ನ ಪಾಡಿಗೆ ನಾ ಮಾಡ್ತೀನಿ ಅನ್ನೋ ಹಂಗೆ ಇಲ್ಲ. ನಾವೇನೇನು ಮಾಡಿದ್ರು ಸ್ವಾಮಿನೇ ಮಾಡಿಸ್ತಾ ಇರೋದು.
ನಮಗೆ ಅನುಸಂಧಾನ ಇದ್ದರೆ ಅನುಗ್ರಹಕ್ಕೆ ಕಾರಣ ಆಗುತ್ತೆ, ಇಲ್ಲದೆ ಇದ್ರೆ ಅನರ್ಥ ಆಗುತ್ತೆ. ಅದು ಇರೋದು ವಾಸ್ತವ ಸ್ಥಿತಿ ಹಂಗೇನೆ. ಭಗವಂತನನ್ನ ಬಿಟ್ಟು ಯಾರೂ ಇರಕ್ಕಾಗೋದಿಲ್ಲ. ಭಗವಂತ ಹಂಗೆ ಯಾರಿಗೂ ಸ್ವಾತಂತ್ರ್ಯ ಕೊಟ್ಟೇ ಇಲ್ಲ. ನೀನು ದೂರ ನಿಂತಿರಪ್ಪ, ನೀನ್ ಪಾಡಿಗೆ ನೀನು ನಾ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಇಲ್ವೇ ಇಲ್ಲ. ಅದಕ್ಕೆ ದಾಸರಾಯರು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ ಅಂತ ಬರೆದಿರೋದು. ನೀವು ಭಗವಂತನನ್ನು ಬಿಡಕ್ಕಾಗದೇ ಇಲ್ಲ, ಯಾರೂ ಬಿಡಕ್ಕಾಗೋದಿಲ್ಲ ರೀ. ನೀನು ಬೇಡ. ಯಾಕೆ ಅಂದ್ರೆ ಒಳಗಡೆ ಬಿಂಬರೂಪದಿಂದ ಭಗವಂತ ಇದ್ರೇನೆ ನಾವಿರೋದು. ನಮ್ಮ ಮೊದಲನೇ ದಿನ ಹೇಳಿದ್ದೆ, ನೀವಿಲ್ಲದೆ ಇದ್ರೆ ನಿಮ್ಮ ನೆರಳಲ್ಲಿರುತ್ತೆ. ನಾನು ಬರಲ್ಲ, ನನ್ನ ನೆರಳನ್ನು ಮಾತ್ರ ಕಳಿಸ್ತೀನಿ ಅಂತ ಹಂಗಾಗುತ್ತಾ? ನಾವೆಲ್ಲ ಛಾಯಾ ಪ್ರತಿಬಿಂಬ, ನೆರಳಿದ್ದಕ್ಕೆ ಭಗವಂತನಿಗೆ. ಭಗವಂತ ಇದ್ದಿದ್ದಕ್ಕೆ ನಾವಿರೋದು. ನಮ್ಮ ಆಕ್ಟಿವಿಟೀಸ್ ಎಲ್ಲ ಭಗವಂತನ ಮೇಲೆ ಡಿಪೆಂಡ್ ಆಗಿರೋದು. ಏನಾದರೂ ಮುಂದೆ ಹೇಳ್ತಾನೆ ಭಗವಂತ, ಮುಂದೆ ಹೇಳ್ತಾನೆ ಎಲ್ಲಿಂದ ಅಂತ ಹೇಳಿದ್ರೆ ಉಸಿರಾಡೋದ್ರಿಂದ ಹಿಡಿದು ಬೇರೆ ಕಾರ್ಯಕ್ರಮ ಮಾಡೋದಿಲ್ಲ. ಅವನು ಬರೀತಾನೆ ನೋಡ್ರಿ ಭಗವಂತ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ನಿಮಿಷಂ ಅನಿಮಿಷಂ ಅಪಿ. ಕಣ್ಣು ಮುಚ್ಚೋದು, ಕಣ್ಣು ರೆಪ್ಪೆ ತೆಗೆಯೋದು, ಉಸಿರಾಡೋದು, ಕೇಳ್ತಾ ಇರೋದು, ಸ್ಪರ್ಶ ಮಾಡೋದು, ವಾಸನೆ ತಗೊಳ್ಳೋದು, ಊಟ ಮಾಡೋದು, ನಡೆಯೋದು, ನಿದ್ರೆ ಮಾಡೋದು, ಉಸಿರಾಡೋದು, ಮಾತಾಡೋದು, ಮಲಮೂತ್ರ ವಿಸರ್ಜನೆ ಮಾಡೋದು. ಒಂದು ವಸ್ತುವನ್ನು ಹಿಡ್ಕೊಂಡ್ವಿ ಅಂದರೆ ನೋಡಿ ಭಗವಂತ ಹಿಡಿಸಿದಾನೆ ಅಂತ ಜ್ಞಾನ. ಇಲ್ಲದೇ ಇದ್ರೆ ನಾವು ಹಿಡ್ಕೊಂಬಕ್ಕಾಗಲ್ಲ, ಉಸಿರಾಡಕ್ಕಾಗಲ್ಲ ರೀ ನಾವು. ಭಗವಂತ ಉಸಿರಾಡಿಸ್ತಾ ಇದ್ರೆ ಬೇರೆದೆಲ್ಲ ಇರಲಿ. ಶ್ವಸನ್ ನೋಡಿ ಸ್ಪಷ್ಟವಾಗಿ ಹೇಳ್ತಾರೆ ಭಗವಂತ. ಹೀಗೆ ಇಂದ್ರಿಯಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದಾಗಲೂ ಕೂಡ ಈ ಎಲ್ಲ ವ್ಯಾಪಾರಗಳನ್ನ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಯಾವಾಗ ಇರುತ್ತೋ ಆ ಕರ್ಮ ಜ್ಞಾನವನ್ನು ತಂದುಕೊಡುತ್ತೆ. ಇಲ್ಲೇ ಇದ್ರೆ ವೇಸ್ಟ್. ನಾವೇ ಮಾಡಿರ್ತೀವಿ ಅಂತ ಅನ್ಕೊಂಡ್ಬಿಡ್ತೀವಿ, ಅದಕ್ಕೆ ಫಲ ಬರಲ್ಲ. ಅದಕ್ಕೇನೋ ಬೇರೆ ಕೊಟ್ಬಿಡ್ತಾನೆ. ನಾನು ನಿನ್ನೆ ಹೇಳಿದೆ, ತ್ರೈವಿದ್ಯರು ಅಂತ ಏನೋ ಒಂದಷ್ಟು ಕೊಟ್ಟು ಕಳಿಸ್ಬಿಡ್ತಾರೆ. ಮೋಕ್ಷ ಅಲ್ವಾ ನಮಗೆ ಬೇಕಾಗಿರೋದು? ಅದು ಬರಬೇಕಾದ್ರೆ ಈ ಥರ ಚಿಂತನೆ ಮಾಡಬೇಕಂತೆ. ಸ್ವಾಮಿನೇ ಹೇಳ್ತಾನೆ ನೋಡಿ, ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್. ನಾವು ಯಾವುದು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ. ಉಚ್ಚಾರಣೆ ಈಗ ನೀವೆಲ್ಲ ಕೇಳ್ತಾ ಇದ್ದೀರ, ನಾನು ಹೇಳ್ತಾ ಇದ್ದೀನಿ, ನಾನಲ್ಲ ನೀವಲ್ಲ ಅಂತಾನೆ ಭಗವಂತ. ನಿಮ್ಗೆ ಹಂಗೆ ಸ್ವಾತಂತ್ರ್ಯ ಕೊಟ್ಟೇ ಇಲ್ಲ. ನಾನು ನನ್ನ ಅವಲಂಬಿಸ್ಕೊಂಡೇ ನಿಮಗೆ ಕರ್ತೃತ್ವ. ಅದಕ್ಕೆ ಜೀವನಿಗೆ ಯಾವತ್ತೂ ಕೂಡ ಪರಾಧೀನ ಕರ್ತೃತ್ವ ಅಂತ ಕರೀತಾರೆ. ನಮ್ಮಲ್ಲಿ ನಮಗೆಲ್ಲ ಕರ್ತೃತ್ವ ಇದೆ. ನಾವೇನು ಜಡ ಪದಾರ್ಥ ಅಲ್ಲ, ಇದರ ಪದಾರ್ಥ ಅಲ್ಲ. ನಾವು ಕೇಳ್ತೀವಿ, ನೋಡ್ತೀವಿ, ಮಾಡ್ತೀವಿ, ತಿಂತೀವಿ. ಕರ್ತೃತ್ವ ಇದೆ ನಮಗೆ, ಆದರೆ ಅದು ಪರಾಧೀನ ಕರ್ತೃತ್ವ. ಭಗವಂತ ಒಬ್ಬನೇ ಸ್ವತಂತ್ರ ಕರ್ತೃ. ಇನ್ನೆಲ್ಲರೂ ಭಗವಂತನ ಅಧೀನದಲ್ಲಿರ್ತಕ್ಕಂತಹ ಕರ್ತೃತ್ವ ಅಂತ ತಿಳ್ಕೊಂಡ್ರೆ ಮಾಡ್ತಾ ಇದ್ರೆ, ಭೀಮಸೇನ ದೇವರು ಹೇಳುತ್ತಾರೆ ಧರ್ಮರಾಜನಿಗೆ ಮಹಾಭಾರತದಲ್ಲಿ ದೊಡ್ಡ ವಿಷಯ ಇದು. ಮಹಾಭಾರತದ ವನಪರ್ವದಲ್ಲಿ ಧರ್ಮರಾಜನಿಗೂ ಭೀಮಸೇನ ದೇವರಿಗೂ ದೊಡ್ಡ ಸಂಭಾಷಣೆ ಇದೆ. ಮೊದಲು ಧರ್ಮರಾಜನಿಗೆ ದ್ರೌಪದಿಗೆ ಸಂಭಾಷಣೆ ಆಗುತ್ತೆ. ದ್ರೌಪದಿ ದೇವಿ ಹೇಳ್ತಾಳೆ ಗಂಡನಿಗೆ ಯೋಗ್ಯವಾಗಿರ್ತಕ್ಕಂಥ ವಿಷಯವನ್ನ ಹೆಂಡತಿ ಹೇಳಬೇಕು, ಅಕಸ್ಮಾತ್ ಗಂಡನಿಗೆ ಗೊತ್ತಿಲ್ಲದೆ ಇದ್ರೆ. ಆದರೆ ಧರ್ಮರಾಜ ಅವಳ ಹೆಂಡತಿ ಎನ್ನುವ ಕಾರಣಕ್ಕೆ ನಿಂಗೆ ಗೊತ್ತಲ್ಲ, ನೀನು ಹೇಳಬೇಡ ನನಗೆ ಅಂದ್ಬಿಡ್ತಾನೆ. ಆಗ ಭೀಮಸೇನ ದೇವರು ಬಂದು ಹೇಳ್ತಾರೆ, ದೊಡ್ಡ ಮಾತದು, ಜೀವಕರ್ತೃತ್ವ ವಿಚಾರ ಮಹಾಭಾರತದಲ್ಲಿದೆ. ಅದು ಸೂತ್ರ ಹೇಳುತ್ತೆ. ಅದು ಕರ್ತ ಹೌದು, ಆದರೆ ಅವನು ಸ್ವತಂತ್ರ ಕರ್ತ ಅಲ್ಲ. ಓಂ ಕರ್ತ್ರ ಶಾಸ್ತ್ರಾರ್ಥವತ್ವಾತ್ ಓಂ ಸೂತ್ರನೇ ಹೇಳುತ್ತೆ. ನಾವೆಲ್ಲ ಕರ್ತೃಗಳೇ, ನಮ್ಮ ಕರ್ತೃತ್ವ ಇದೆ. ಅಂದರೆ ಜ್ಞಾನ, ಇಚ್ಛಾ, ಕ್ರಿಯಾ ಅಂತ ಕರ್ತೃ ಅಂದ್ರೆ ಏನಿಲ್ಲ. ಇದಿದೆ, ನಮಗೆ ಜ್ಞಾನ ಇದೆ, ಆಸೆ ಇದೆ, ಪ್ರಯತ್ನ ಇದೆ, ನಮ್ಮಲ್ಲಿದೆ. ಈ ಜಡ ಪದಾರ್ಥಕ್ಕೆ ಇದಕ್ಕೆ ಆಸೆನೂ ಇರಲ್ಲ, ಏನೂ ಇರಲ್ಲ, ಇಚ್ಛೆ ಇರಲ್ಲ, ಜ್ಞಾನ ಇರಲ್ಲ. ಅದಕ್ಕೆ ಏನು ಪ್ರಯತ್ನ ಪಡಲ್ಲ. ಇದರಿಂದ ಹೋಗಬೇಕು ಅಂತ ಏನಾದ್ರು ಪ್ರಯತ್ನ ಪಡ್ತಾ ಇದ್ದು ಇಲ್ಲೇ ಇರುತ್ತೆ. ಇನ್ನೊಂದು ತಿಂಗಳು ಬಂದರೂ ಇಲ್ಲೇ ಇರುತ್ತೆ. ಅದಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ಇಚ್ಛೆನೂ ಇಲ್ಲ, ಎಲ್ಲಿಗೆ ಹೋಗಬೇಕು ಅನ್ನೋ ಜ್ಞಾನನೂ ಇಲ್ಲ, ಇಂಥ ಕಡೆ ಹೋಗಬೇಕು ಅನ್ನೋ ಪ್ರಯತ್ನವೂ ಇಲ್ಲ ಜಡ ಪದಾರ್ಥಕ್ಕೆ. ನಾವು ಹಂಗಲ್ಲ. ನಾವು ಇಲ್ಲಿ ಕೂತಿದ್ದೀವಿ, ಇನ್ನು ಸ್ವಲ್ಪ ಹೋಗಬೇಕು ಅಂತ ಆಸೆ ಇದೆ ನಮಗೆ. 8 ಗಂಟೆಗೆ ನಾವು ಹೋಗಬೇಕು, ಬೇರೆ ಕೆಲಸ ಇದೆ ಅಂತಿದೆ, ಆಸೆನೂ ಇದೆ, ಜ್ಞಾನನೂ ಇದೆ, ಎದ್ದು ಹೋಗ್ತೀವಿ, ಪ್ರಯತ್ನನೂ ಇದೆ. ಆದರೆ
ಈ ಜ್ಞಾನೇಚ್ಛಾ ಪ್ರಯತ್ನ ರೂಪ ಕರ್ತೃತ್ವ ಏನು ಜೀವನಿಗಿದೆ ಜಡ ವಿಲಕ್ಷಣವಾಗಿ ಇದು ಭಗವಂತನ ಅಧೀನವಾಗಿದೆ. ಅದಕ್ಕೆ ನಾವು ಅಂದ್ಕೊಂಡಿದ್ದಂಗೆ ಏನೂ ನಡೆಯಲ್ಲ. ನಮ್ಮ ಪ್ರಕಾರನೇ ಎಲ್ಲ ಆಗಿದ್ದಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ನಡಿಬೇಕಾಗಿತ್ತು. ಇದನ್ನೇ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳೋದು. ಯದಿನಾಮನ ಹೇವ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಆಚಾರ್ಯ ಕೇಳ್ತಾರೆ, ಸುಖವಾಗಿರ್ಬೇಕಲ್ವಾ ಎಲ್ಲರೂ? ಯಾಕೆ ದುಃಖ ಬರ್ತಾ ಇದೆ? ಯಾರಿಗಾದ್ರೂ ದುಃಖ ಬರಕ್ಕೆ ಆಸೆನಾ? ಆದರೆ ಬರ್ತಾ ಇದೆ, ಅನುಭವಿಸ್ತಾ ಇದ್ದೀವಿ. ಅಂದರೆ ನಮ್ಮ ವಶದಲ್ಲಿ ಇಲ್ಲ. ನಮಗೇನು ಬೇಕೋ ಅದನ್ನು ನಾವು ಮಾಡ್ಕೋಮಕ್ಕಾಗಲ್ಲ. ಮಾಡೋರು ನಾವೇ ಆದರೂ ಕೂಡ ನಮಗಿಚ್ಛೆ ಬಂದಂಗೆ ಸ್ವೇಚ್ಛೆಯಿಂದ ಮಾಡ್ಕೋಮಕ್ಕಾಗಲ್ಲ. ಈ ಹಸು ಇದೆ, ಆ ಹಸು ಮೂಗುದಾರ ಹಾಕಿ ಅದಕ್ಕೆ ಒಂದು ಹಗ್ಗ ಕಟ್ಟಿ ಒಂದು ಗೂಟಕ್ಕೆ ಕಟ್ಟಿಬಿಟ್ಟಿದ್ದಾರೆ. ಆ ಹಸು ಎಲ್ಲಿ ಇದ್ರಲ್ಲಿ ಹೋಗೋಕ್ಕಾಗಲ್ಲ. ಅದಿಷ್ಟು ಬೌಂಡ್ರಿಲಿ ಆ ಹಗ್ಗ ಎಷ್ಟು ತಿರುಗಕ್ಕಾಗತ್ತೋ ಅಷ್ಟು ಸುತ್ತಾಡ್ಬೋದೇ ಹೊರತು ಅಲ್ಲಿಂದ ದೂರ ಹೋಗೋಕ್ಕಾಗಲ್ಲ. ಹಾಗೆ ಭಗವಂತ ಏನು ಮಾಡಿದ್ದಾನೆ ಅಂದರೆ ನಮಗೆಲ್ಲ ಮೂಗುದಾರ ಹಾಕ್ಬಿಟ್ಟು ಕಟ್ಟಿಬಿಟ್ಟಿದ್ದಾನೆ ಭಗವಂತ. ಅವನು ಎಷ್ಟು ಕಟ್ಟಿದಾನೋ ಅಷ್ಟು ಓಡಾಡ್ಬೋದೇ ಹೊರತು ಅದನ್ನು ದಾಟಿಕೊಂಡು ಹೋಗೋಕ್ಕಾಗಲ್ಲ. ಅಷ್ಟು ಓಡಾಡ್ಬೋದು ನಾವು, ಅಷ್ಟು ಅದು ನಮ್ಗೆ ಅನುಗ್ರಹ ಮಾಡಿದ್ದಾನೆ ಭಗವಂತ. ಅದನ್ನು ಮಿತಿಮೀರಿ ನಾವು ಹೋಗೋಕ್ಕಾಗೋದಿಲ್ಲ. ಇದೆಲ್ಲ ಭಗವಂತ ಈ ಕರ್ಮ ಸನ್ಯಾಸ ಯೋಗ ಅಂತಕ್ಕಂಥದ್ದು ತಿಳ್ಕೊಂಡು, ಅದಕ್ಕೇನೆ ಜ್ಞಾನಿಗಳೇನು ಮಾಡ್ತಾರೆ ಅಂದರೆ ಈ ಎಲ್ಲ ಕಡೆ ಭಗವಂತ ಇದ್ದಿದ್ದಕ್ಕೆ ಇವರೆಲ್ಲ ವ್ಯಾಪಾರ ಮಾಡ್ತಾ ಇರೋದು ಅಂತ ತಿಳ್ಕೊಂಡು ಆ ಒಳಗಡೆ ಇರೋ ಭಗವಂತನ ಪರ್ಯಂತ ಹೋಗ್ಬೇಕಂತೆ ನಮ್ಮ ದೃಷ್ಟಿ. ನಾವು ಬರೀ ಎದುರು ಯಾರೋ ಇದ್ದಾರೆ ಅವರೊಬ್ಬರ ಹತ್ರ ಹೇಳ್ಬಿಟ್ಟು ಅವ್ನು ಒಳ್ಳೆಯವನೋ ಕೆಟ್ಟವನೋ, ನಮ್ಗೆ ಇವ್ರು ತುಂಬ ಒಳ್ಳೆಯವರು, ಕೆಲವರು ತುಂಬ ಕೆಟ್ಟವರು, ಇಷ್ಟರಲ್ಲೇ ಪರ್ಯವಸಾನ ಮಾಡಿಬಿಡ್ತೀವಿ. ಹಂಗೆ ಮಾಡಲ್ವಂತೆ ಜ್ಞಾನಿಗಳು. ಜ್ಞಾನಿಗಳು ಜೀವರಾಶಿಯ ಒಳಗಡೆ ಇರುವ ಭಗವಂತನ ಪರ್ಯಂತ ಹೋಗ್ತಾರಂತೆ. ಅವ್ರ ವ್ಯಾಪಾರನೇ ಬೇರೆ ಥರ ಇರುತ್ತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಇದೊಂದು ಶ್ಲೋಕ ಇದೆ. ಈಗ ಒಬ್ಬ ಬ್ರಾಹ್ಮಣ ಇದ್ದಾನೆ, ಒಳ್ಳೆ ವಿದ್ಯಾ ವಿನಯ ಸಂಪನ್ನನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದಾನೆ. ಗವಿ ಹಸು ಇದೆ, ಹಸ್ತಿನಿ ಒಂದು ಆನೆ ಇದೆ, ಶುನಿ ಅಂದರೆ ಒಂದು ನಾಯಿ ಇದೆ, ಶ್ವಪಾಕ ಅಂದರೆ ಚಂಡಾಲ, ನಾಯಿ ಮಾಂಸವನ್ನು ಬೇಯಿಸ್ಕೊಂಡು ತಿನ್ನೋನು ಅಂತ ಶ್ವಪಚ ಅಂತ ಕರೀತಾರೆ. ಶ್ವಪಚ ಅಂದರೆ ಶ್ವ ಅಂದರೆ ನಾಯಿ, ಅದನ್ನು ಪಚ ಬೇಯಿಸೋನು. ನಾಯಿಯನ್ನು ಬೇಯಿಸ್ಕೊಂಡು ತಿನ್ನೋನು ಚಂಡಾಲ, ಶ್ವಪಚ ಅಂತ ಕರೀತಾರೆ ಅವನಿಗೆ. ಅವನೊಬ್ಬ ಇದ್ದಾನೆ. ಈಗ ಇಷ್ಟು ವೆರೈಟಿ ಕೊಟ್ಟ ಭಗವಂತ. ಒಬ್ಬ ಬ್ರಾಹ್ಮಣ, ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣ. ಆಮೇಲೆ ಒಂದು ಹಸು, ಒಂದು ಆನೆ, ಒಂದು ನಾಯಿ, ಆ ನಾಯಿ ಮಾಂಸವನ್ನು ತಿನ್ನುವ ಒಬ್ಬ ಚಂಡಾಲ. ಇಷ್ಟರ ಒಳಗೂ ಪರಮಾತ್ಮ ಇರ್ತಾನೆ. ನೋಡಿ, ಇದು ತಿಳ್ಕೋತಾರಂತೆ ಜ್ಞಾನಿಗಳು. ಇಷ್ಟರೊಳಗೂ ಇರ್ತಾನೆ. ಬ್ರಾಹ್ಮಣನ ಒಳಗೂ ಭಗವಂತ ಇದ್ದಾನೆ, ಹಸುವಿನ ಒಳಗೆ ಭಗವಂತ ಇದ್ದಾನೆ, ಆನೆಯ ಒಳಗೆ ಭಗವಂತ ಇದ್ದಾನೆ, ಆ ನಾಯಿಯ ಒಳಗಡೆ ಭಗವಂತ ಇದ್ದಾನೆ, ಚಂಡಾಲನ ಒಳಗೆ ಭಗವಂತ ಇದ್ದಾನೆ. ಭಗವಂತ ಇಲ್ಲದೆ ಇರೋ ಜಾಗನೇ ಇಲ್ಲ. ಆ ಅಷ್ಟೂ ಜನರ ಒಳಗಡೆ ಇರುವ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ. ಬ್ರಾಹ್ಮಣನಲ್ಲಿರೋ ಭಗವಂತ, ಹಸುವಿನಲ್ಲಿರೋ ಭಗವಂತ, ಆನೆಯಲ್ಲಿರೋ ಭಗವಂತ ಒಂದೇ. ಅಲ್ಲಿ ವ್ಯತ್ಯಾಸ ಇಲ್ಲ. ಸಮದರ್ಶಿನ. ಸಮ ಅಂದರೆ ಮೇಲೂ ಕೇಳೇನಿಲ್ಲ. ಚಂಡಾಲನಲ್ಲಿರೋ ಭಗವಂತ ಕೆಳಗೆ, ಬ್ರಾಹ್ಮಣನಲ್ಲಿರೋ ಭಗವಂತ ಮೇಲೆ ಅಂತೇನಿಲ್ಲ. ಭಗವಂತ ಭಗವಂತನೇ. ಆದರೆ ಇವರಲ್ಲಿ ವ್ಯತ್ಯಾಸ ಇದೆ. ಬ್ರಾಹ್ಮಣನಿಗೂ, ಹಸುವಿಗೂ, ಆನೆಗೂ, ನಾಯಿಗೂ, ನಾಯಿ ತಿನ್ನುವವನಿಗೂ ವ್ಯತ್ಯಾಸ ಇದೆ, ಭೇದ ಇದೆ, ತಾರತಮ್ಯ ಇದೆ. ಆದರೆ ಒಳಗಡೆ ಇರೋ ಭಗವಂತನಿಗೆ ಭೇದ ಇಲ್ಲ. ಸ್ಥಾನದಲ್ಲಿ ಭೇದ ಇದ್ರೂ ಕೂಡ ಸ್ಥಾನದಲ್ಲಿರೋ ಪರಮಾತ್ಮನಿಗೆ ಭೇದ ಇಲ್ಲ. ಹಾಗೆ ತಿಳ್ಕೋಬೇಕಂತೆ. ಒಳಗಡೆ ಭಗವಂತ ಇದ್ದಾನೆ ಅಂತ ಜ್ಞಾನಿಗಳು ಭಗವಂತನ ಪರ್ಯಂತ ನೋಡ್ತಾರಂತೆ. ಅದಕ್ಕೆ ಅವರಿಗೆ ಯಾರಲ್ಲೂ ಭೇದ ಭಾವ ಕಾಣದೇ ಇಲ್ಲ. ಬ್ರಾಹ್ಮಣನ ಒಳಗೆ ಇರೋ ಭಗವಂತ, ಚಂಡಾಲನಲ್ಲಿರೋ ಭಗವಂತ ಒಂದೇ. ಅಲ್ಲಿ ವ್ಯತ್ಯಾಸ ಇಲ್ಲ. ಅದನ್ನು ಸ್ವಾಮಿ ಹೇಳ್ತಾ ಇದ್ದಾನೆ. ವಿದ್ಯಾ ವಿನಯ ಸಂಪನ್ನೇ
ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಸ್ವಭಾಗೇ ಚ ಪಂಡಿತಾ ಸಮದರ್ಶಿನಃ. ಭಗವಂತನಲ್ಲಿ ಯಾವ ತಾರತಮ್ಯ ಇಲ್ಲ, ಅವನ ರೂಪಗಳಿಗೆ ಯಾವ ತಾರತಮ್ಯ ಇಲ್ಲ, ಅವನ ಗುಣಗಳಲ್ಲಿ ವೈಷಮ್ಯ ಇಲ್ಲ. ಇವರಲ್ಲಿದೆ, ಗೋವಿನಲ್ಲಿದೆ ಪರಮಾತ್ಮ. ಗೋವು ಹಸುಗೆ ಆನೆಗೆ ವ್ಯತ್ಯಾಸ ಇದೆ, ತಾರತಮ್ಯನೂ ಇದೆ. ಆದರೆ ಒಳಗಡೆ ಇರೋ ಭಗವಂತನಿಗೆ ಯಾವ ತಾರತಮ್ಯ ಇಲ್ಲ, ಯಾವ ಒಳಗಡೆ ಇರತಕ್ಕಂತಹ ಭೇದ ಭಾವ ಇಲ್ಲ ಅನ್ನೋದನ್ನ ಯಾರು ತಿಳ್ಕೊತಾರೆ ಇವರು ಮೋಕ್ಷವನ್ನು ಹೊಂದುತ್ತಾರೆ ಅಂತ ಹೇಳಿ ಬಹಳ ಚೆಂದ ಹೇಳ್ತಾರೆ. ಅಂದರೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ದೊಡ್ಡದು. ನಾಗಲೇ ಇದೆ, ಕರ್ಮ ಸನ್ಯಾಸ ಅಂದರೆ ಒಂದೇ ಒಂದು ಫಲಾಪೇಕ್ಷೆ ಬಿಡೋದು ಅಂತ. ಆದರೆ ಕರ್ಮಯೋಗ ಅಂದರೆ ಅದಕ್ಕೆ ಇನ್ನೂ ಒಂದೆರಡು ಆಸ್ಪೆಕ್ಟ್ ಸೇರ್ಕೊಂಬತ್ತೆ. ಹಾಗಾಗಿ 1+1+1+1 ಅದು ಯೋಗ. ಒಂದೇ ಒಂದು ಅಂದರೆ ಕರ್ಮ ಸನ್ಯಾಸ. ಹಾಗಾಗಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ದೊಡ್ಡದು ಅಂತ ಭಗವಂತ ಇದಕ್ಕೆ ಕರ್ಮ ಸನ್ಯಾಸ ಯೋಗ ಅಂತ ಕರೀತಾರೆ. ಅದಕ್ಕೆ ಭಗವದ್ಗೀತೆ ತುಂಬ ಕಷ್ಟ. ಎಷ್ಟೇ ಸಲ ಕೇಳಿದ್ರೂ ಕೂಡ ತಲೆಯಲ್ಲಿಟ್ಕೊಂಬೋದೂ ಕಷ್ಟ, ಹೇಳೋದಂತೂ ಇನ್ನೂ ಕಷ್ಟ. ಅದು ಅದಕ್ಕೆ ಆಚಾರ್ಯರ ಗ್ರಂಥಗಳನ್ನು, ಟೀಕಾರಾಯರ ಗ್ರಂಥಗಳನ್ನು, ರಾಯರ ಗ್ರಂಥಗಳನ್ನು ಮೇಲಿಂದ ಮೇಲೆ ಅಭ್ಯಾಸ ಮಾಡ್ತಾ ಇರಬೇಕು. ಯಾಕೆ ಅಂದರೆ ಭಗವದ್ಗೀತೆ ಭಗವಂತ ಉಪದೇಶ ಮಾಡಿರೋದು ಹಾಗೆ ನೇರವಾಗಿ ಹಂಗೆ ಉಪದೇಶ ಮಾಡಲಿಲ್ಲ ಭಗವಂತ. ಅದು ಗುರುಮುಖದಿಂದನೇ ಬರೋ ಹಾಗೆ ಉಪದೇಶ ಮಾಡಿಬಿಟ್ಟಿಯಾನೆ. ಅದಕ್ಕೆ ಎಲ್ಲರಿಗೂ ತುಂಬ ಚೆನ್ನಾಗಿ ಅರ್ಥ ಆಗಿಲ್ಲ. ಎಲ್ಲರಿಗೂ ಅವ್ರವ್ರಿಗೆ ಹೆಂಗೆ ಬೇಕೋ ಹಂಗಂಗೆ ಅರ್ಥ ಮಾಡ್ಕೊಂಬಿಟ್ರು ಅವರು. ಕೃಷ್ಣನ ಮಾತು ಚೆನ್ನಾಗಿ ಯಾರಿಗೂ ಅರ್ಥವೇ ಆಗಿಲ್ಲ ಅನ್ನೋದನ್ನು ನಾವು ಗಮನಿಸಿದಾಗ ಒಳ್ಳೆ ಉತ್ಕೃಷ್ಟವಾಗ್ತಕ್ಕಂತಹ ರೀತಿಯಲ್ಲಿ ಭಗವಂತ ಅದನ್ನು ನಿರೂಪಣೆ ಮಾಡ್ತಕ್ಕಂಥವರಾಗಿ, ಆಮೇಲೆ ಭಗವಂತ 6ನೇ ಅಧ್ಯಾಯದಲ್ಲಿ ಆತ್ಮ ಸಂಯಮ ಯೋಗ ಅಂತ ಕರೀತಾರೆ. 6ನೇ ಅಧ್ಯಾಯಕ್ಕೆ ಆತ್ಮ ಸಂಯಮ ಯೋಗ ಅಂತ ಕರೀತಾರೆ. ಅಲ್ಲಿರೋ ಶ್ಲೋಕಗಳೆಲ್ಲ ತುಂಬ ದೊಡ್ಡದು, ಅದು ಅರ್ಥಗಳೆಲ್ಲ ತುಂಬ ಕಷ್ಟ ಇದೆ. ಅದು ಒಂಥರ ಬಹಳ ಕ್ಲಿಷ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ಕೆಲವು ಆರಿಸಿ ಮಾತ್ರ ಹೇಳಿಬಿಡ್ತೀನಿ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಉಪಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಈ ಅಧ್ಯಾಯದ ಒಂದು ಸುಂದರ ಶ್ಲೋಕ. ಇಲ್ಲಿ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ನೋಡಿ, ನಮ್ಮೆಲ್ಲ ಇಂದ್ರಿಯಗಳಲ್ಲಿ ಮನಸ್ಸಿದೆಯಲ್ಲ, ಇದು ತುಂಬ ಮುಖ್ಯವಾದ ಇಂದ್ರಿಯ, ತುಂಬ ಕಷ್ಟದ ಇಂದ್ರಿಯ. ಇದನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಇದು ನಮ್ಮ ಕೈಲಿ ಸಿಗಾಕೊಂಡಿಲ್ಲ ಈ ಮನಸ್ಸು. ಬೇರೆ ಇಂದ್ರಿಯನಾದರೂ ಸ್ವಲ್ಪ ಹೇಳ್ದಂಗೆ ಕೇಳುತ್ತೆ. ಈ ಚಿಕ್ಕವರಾಗಿದ್ದಾಗ ಕೈ ಕಟ್ಟು ಬಾಯಿ ಮುಚ್ಚು ಅಂತ ಹೇಳೋರು. ಎಲ್ಲ ಕೈ ಕಟ್ಕೊಂಡು ಬಾಯಿ ಮುಚ್ಕೊಳ್ಳಿ ಅಂತ ಹಿಂಗೆ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡು ಕೂತಿರೋ ಅಷ್ಟು ಮಾಡ್ಬೋದು. ಮನಸ್ಸನ್ನು ಹಾಗೆ ಕಂಟ್ರೋಲ್ ಮಾಡೋಕ್ಕಾಗ. ಎಲ್ಲ ನಿಮ್ಮ ಮನಸ್ಸು ಇಲ್ಲೇ ಇಟ್ಟಿರಿ ಅಂದರೆ ಅದೆಲ್ಲೋ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋಗ್ಬಿಡುತ್ತೆ, ನೀ ಇಲ್ಲೇ ಕೂತಿರೋ ಅಂತ. ಅಥವಾ ಇನ್ನೆಲ್ಲೋ ಅವ್ರವ್ರಿಗೆ ಇಷ್ಟ ಇರೋ ಕಡೆ ಹೊರಟೋಗುತ್ತೆ ಮನಸ್ಸು. ನೀನು ಇಲ್ಲೇ ಕೂತಿರಪ್ಪ, ಯಾರು ಬೇಡ ಅಂದರು, ನಾನು ರೌಂಡ್ ಹಾಕ್ಕೊಂಬರ್ತೀನಿ ಅಂತ ಎಲ್ಲ ಕಡೆ ಒಂದು ರೌಂಡ್ ಹಾಕ್ಕೊಂಡು ಬರುತ್ತೀನಿಗೆ ಮುಗಿಯೋ ಅಷ್ಟೊತ್ತಿಗೆ. ಅದನ್ನು ಎಳ್ಕೋಬೇಕಂತೆ ನೋಡ್ರಿ. ಅದಕ್ಕೆ ಆತ್ಮ ಸಂಯಮ ಯೋಗ ಅಂತ ಕರೀತಾರೆ. ಆ ಆತ್ಮ ಇದರ ಮನಸ್ಸನ್ನು ಭಗವಂತನಲ್ಲೇ ಹಿಡಿದು ಒಂದು ಕಡೆ ನಿಲ್ಲಿಸುವ ಕಲೆ ಅದು. ಅದಕ್ಕೆ ಆತ್ಮ ಸಂಯಮ ಅಂತ ಕರೀತಾರೆ. ಅದು ಯಾರು ಕಲ್ತ್ಕೊಂಡಿರ್ತಾರಲ್ಲ ಅವರು ಮುಂದೆ ಸುಲಭ, ಧ್ಯಾನ ಸುಲಭ. ಇದಕ್ಕೆ ಧ್ಯಾನ ಮಾಡೋ ಪ್ರಕಾರ ಹೇಳ್ತಾ ಇದ್ದಾನೆ ಭಗವಂತ ಈ ಅಧ್ಯಾಯದಲ್ಲಿ. ಧ್ಯಾನ ಮಾಡಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಆತ್ಮ ಸಂಯಮ. ಕಣ್ಣು ಮುಚ್ಕೊಂಡು ಕೂತ್ಕೋಬೋದು, ಮುಸ್ಕಾಕ್ಕೋಬೋದು, ಜಪ ಮಾಡ್ಬೋದು, ಕೈ ತಿರುಗಿಸ್ತಾ ಇರ್ಬೋದು, ಮಣಿ ತಿರುಗಿಸ್ತಾ ಇರ್ಬೋದು. ಕೈಯಿಂದ ಏನು ಬೇಕಾದ್ರೆ ಮಾಡು, ಬಾಯಿಂದ ಏನು ಬೇಕಾದ್ರೆ ಹೇಳು. ಮನಸ್ಸೆಲ್ಲೋಗಿರುತ್ತೆ, ಮನಸ್ಸೆಲ್ಲೋಗಿರುತ್ತಪ್ಪ, ಅದನ್ನು ಹೇಳ್ಕೊಂಬರ್ಬೇಕು. ದೇಹ ಒಂದು ಕಡೆ ಕೂಡಿಸ್ಬೋದು ಕಷ್ಟಪಟ್ಟು. 1 ಅವರ್ ಕೂತಿರ್ತೀನಿ, ನಾನು ಎಲ್ಲೂ ಬರಲ್ಲ ಅಂತ ಹೇಳ್ಬಿಡ್ಬೋದು. ಮಾತಾಡ್ದಂಗೂ ಕೂತಿರ್ಬೋದು ಮೌನವಾಗಿ. ಮನಸ್ಸನ್ನು ನಿಲ್ಲಿಸೋದಿದೆಯಲ್ಲ ಬಹಳ ಕಷ್ಟ. ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ. ದಾಸರ ದೇವರನಾಮನೇ ಮಾಡ್ಬಿಟ್ಟಿದ್ದಾರೆ. ಉಕ್ಕೇರಿ ಬರುವ ಸಮುದ್ರವ ತಡೆ ಹಿಡಿಯಬಹುದು, ಮದವೇರಿ ಬರುವ ಆನೆಯನ್ನು ತಡೆಯಬಹುದು, ಉಕ್ಕೇರಿ ಬರುವ ಸಮುದ್ರವನ್ನು ತಡೆದು ನಿಲ್ಲಿಸಬಹುದು, ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ ಅಂತಾರೆ ದಾಸರ. ಅರ್ಜುನನೇ ಕೇಳ್ತಾನೆ, ಮನಸ್ಸು ತುಂಬ ಕಷ್ಟ, ಅದನ್ನು ನಿಲ್ಲಿಸು ಅಂತ ಹೇಳ್ತಾ ಇದೆಯಲ್ಲ, ಅದು ನಮ್ಮ ಮಾತೇ ಕೇಳಲ್ಲ, ಅದನ್ನ ಹೆಂಗೆ ನಿಲ್ಲಿಸೋದು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಹೌದು, ಈ ಕೆಲವು ತುಂಟು ಮಕ್ಕಳು ಇರ್ತಾರೆ, ಏನು ಮಾಡಿ ಒಂದು ಕಡೆ ಕರ್ಕೊಂಬಂದು ಕೂಡಿಸಿ ತಿರ್ಗಾ ಎದ್ದೋಗ್ಬಿಡ್ತಾರೆ. ಎಲ್ಲೋ ಸುತ್ತಾಗ್ತಾ ಇರ್ತಾರೆ, ತಿರ್ಗಾ ಕರ್ಕೊಂಬಂದು ಕೂಡಿಸ್ರಿ, ನೀವು ಆ ಕಡೆ ನೋಡ್ತಿದ್ದಂಗೆ ಎದ್ದೋಗ್ಬಿಡ್ತಾರೆ.
ಈ ಮನಸ್ಸು ಅನ್ನೋದು ತುಂಟು ಮಗು ಇದ್ದಂಗೆ. ಒಂದು ಸಲ ಆ ಕಡೆ ಈ ಕಡೆ ನೋಡುವಾಗ ಎದೋಗ್ಬಿಟ್ಟಿರ್ತದೆ. ಅಂತಹ ಮಗುವನ್ನು ಕೂಡ ಪಳಗಿಸಿ ಒಂದು ಕಡೆ ಕೂಡಿಸೋಂಥ ಕಲೆ ಅಭ್ಯಾಸ ಮಾಡ್ಕೋಬೇಕು. ಅದೇ ಇಂಪಾಸಿಬಲ್ ಏನಿಲ್ಲ, ಆದರೆ ತುಂಬ ಕಷ್ಟ ಅಂತಾನೆ ಭಗವಂತ. ಅಭ್ಯಾಸ ಏನಚ್ಚು ಕೌಂತೆಯ, ಅಭ್ಯಾಸ ಮಾಡ್ಕೊ, ನಿಮಗೆ ಕರಗತ ಆಗುತ್ತೆ. ಅದು ಅಭ್ಯಾಸ ಶಬ್ದಕ್ಕೆ ಬೇರೆ ಅರ್ಥ ಬರುತ್ತೆ. ನಾವು ಪ್ರಾಕ್ಟೀಸ್ ಮಾಡೋದು ಅನ್ನೋ ಅರ್ಥ ಅಲ್ಲ ಅಲ್ಲಿ. ಅದಕ್ಕೆ ಅಭ್ಯಾಸ ಅಂತ ಭಗವಂತನಿಗೆ ಹೆಸರು, ಅವನ ಅನುಗ್ರಹದಿಂದ ಬರಬೇಕದು. ಭಾಗವತ ಏಕಾದಶ ಸ್ಕಂದದಲ್ಲಿ ಮನಸ್ಸು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಒಂದು ಅಧ್ಯಾಯ ಇದೆ. ಇದಕ್ಕೆ ಹಂಸೋಪಾಖ್ಯಾನ ಅಂತ ಕರೀತಾರೆ. ಭಗವಂತ ಒಳ್ಳೆ ಬಿಳಿ ಹಂಸ ರೂಪದಿಂದ ಬಂದು ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತ ಅಂತಕ್ಕಂತಹ ಬ್ರಹ್ಮದೇವರ 4 ಮಕ್ಕಳಿಗೆ ಉಪದೇಶ ಮಾಡ್ತಾರೆ ಭಗವಂತ. ಇದಕ್ಕೆ ಹಂಸೋಪಾಖ್ಯಾನ ಅಂತ ಕರೀತಾರೆ. ಅಲ್ಲಿದೆ ಸಬ್ಜೆಕ್ಟ್, ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೆಂಗೆ. ಏನು ಮಾಡಿದರೆ ಭಗವಂತನ ಪಾದಾರವಿಂದದಲ್ಲೇ ನಮ್ಮ ಮನಸ್ಸಿರಬೇಕು, ಇನ್ನೆಲ್ಲೂ ಹೋಗ್ಕೊಡ್ದು. ನಮ್ಮ ಮನಸ್ಸು ಭಗವಂತನ ಪಾದಾರವಿಂದ ಬಿಟ್ಟು ಇನ್ನೆಲ್ಲ ಕಡೆ ಹೋಗುತ್ತೆ, ಇನ್ನೆಲ್ಲ ಕಡೆ ಓಡಾಡ್ಕೊಂಡ್ಬರುತ್ತೆ. ಆ ಮನಸ್ಸನ್ನು ಯಾರು ಕೇಂದ್ರೀಕರಿಸಬೇಕು ಅಂತ ಅಪೇಕ್ಷೆ ಇದೆ, ಇವರು ಮೊದಲು ಮೊಬೈಲನ್ನು ಎಸಿಬೇಕು. ಧ್ಯಾನ ಬೇಕು ನಿಮಗೆ ಅಂದರೆ ಮೊಬೈಲ್ ಇಟ್ಕೋಬಾರ್ದು. ವಿಷಯ ಪದಾರ್ಥದ ಕಡೆ ಮನಸ್ಸು ಹೋಗಬಾರ್ದು ಅಂತೇಳಿ ವಿಷಯ ಮೊದಲು ಗೊತ್ತಾಗಬಾರ್ದು ನಿಮಗೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ನ್ಯೂಸ್ ಗೊತ್ತಾಗ್ತಾನೆ ಇರಲಿಲ್ಲ ನಿಮಗೆ. ಯಾರೋ ಒಬ್ಬರು ಸತ್ತಿದ್ದಾರೆ ಅಂದರೆ ಅವರು ವೈಕುಂಠ ಸಮಾರಾಧನೆ ದಿವಸ ನಿಮಗೆ ಪೋಸ್ಟ್ ಕಾರ್ಡ್ ಬರೋದು, ಅದು ಹೊತ್ತಕ್ಕೆ ಗೊತ್ತಾಗ್ತಾನೆ ಇರಲಿಲ್ಲ. ಬೇರೆ ಮೀಡಿಯಾನೇ ಇರಲಿಲ್ಲ. ಅವ್ನು ಪೋಸ್ಟ್ ಬರೆದು ಇಂಥವರು ದೈವಾಧೀನರಾದರು, ಇಂಥ ದಿನ ಧರ್ಮೋದಕ ಅಂತೆಲ್ಲ ಬಂದಿರುತ್ತೆ. ಅದು ಬರೋದೇ ಯಾವತ್ತೂ ಎಲ್ಲ ಆಗೋದ್ಮೇಲೆ ವೈಕುಂಠ ಸಮಾರಾಧನೆ ಪೋಸ್ಟ್ ಬರುತ್ತೆ ನಿಮಗೆ. ಅದು ಹೊತ್ತಕ್ಕೆ ನಿಮ್ಗೆ ಗೊತ್ತಾಗೋದೇ ಇಲ್ಲ. ನೋಡಿ, ಇನ್ಫಾರ್ಮೇಷನ್ ಅಷ್ಟು ನಿಧಾನಕ್ಕೆ ಬರೋದು ಮೊದಲು. ಅದುವರ ತನಕ ಆ ವಿಷಯ ಗೊತ್ತಾಗ್ತಾ ಇರಲಿಲ್ವಾ, ಮನಸ್ಸು ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ವಾ. ಅವರು ಚೆನ್ನಾಗಿದ್ದಾರೆ ಅಂತಲೇ ತಿಳ್ಕೊಂಡಿರ್ತೀವಿ, ಅವ್ರು ಹೋಗಿ 15 ದಿವಸ ಆಗಿರುತ್ತೆ. ಆದರೆ ಇವತ್ತು ಹಂಗಲ್ಲ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ತಕ್ಷಣ ಟಿವಿಲಿ ಸೋರ್ಸಕ್ಕೆ ಮಾಡ್ಬಿಡ್ತಾರೆ. ನೋಡಿ, ನ್ಯೂಸ್ ಹಾಕಿದ್ರೆ ಸಾಕು, ಬ್ರೇಕಿಂಗ್ ನ್ಯೂಸು, ಬರ್ನಿಂಗ್ ನ್ಯೂಸು, ಏನು ಶುರು ಮಾಡಿಬಿಡ್ತಾರೆ. ಅದು ಕ್ಷಣಕ್ಕೂ ತೋರಿಸ್ತಾ ಇರ್ತಾರೆ. ಹಂಗೆ ಹಿಂಗೆ ಹಿಂಗೆ ಸೆಕೆಂಡ್ ಟು ಸೆಕೆಂಡು ಅಂತ್ಯ ಸಂಸ್ಕಾರ ಅಗ್ನಿಸ್ಪರ್ಶದ ತನಕ ತೋರಿಸ್ಬಿಡ್ತಾರೆ. ಆಗುತ್ತೆ ಅದೇ ಚಿಂತನೆ ನಮ್ಗೆ ರಾತ್ರಿ ಎಲ್ಲ. ಅಷ್ಟು ಟೈಮ್ ಹೋಯ್ತು, ಅಷ್ಟು ವಿಷಯ ಬಂತು. ಅದು ಏನು ಜಗತ್ತಿನ ಮೂಲೆಯಲ್ಲಿ ನಡೆಯುವ ವಿಷಯಗಳೆಲ್ಲ ಬರ್ತಾ ಇದೆ ಇವತ್ತು ನಮಗೆ. ಮೊದಲು ನಮ್ಮ ಫ್ಯಾಮಿಲಿಯಲ್ಲಿ ನಡೆಯುವ ವಿಷಯಗಳೇ ಬರ್ತಾ ಇರಲಿಲ್ಲ. ಅಂದರೆ ವಿಷಯಗಳನ್ನು ಮನಸ್ಸಿಗೆ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಮನಸ್ಸಿಗೆ ನೀವು ವಿಷಯವನ್ನು ಜಾಸ್ತಿ ಕೊಟ್ಟುಬಿಟ್ರೆ ಭಗವಂತನ ವಿಷಯ ದೂರ ಹೋಗ್ತಾ ಇರುತ್ತೆ. ಇಷ್ಟೇ ಆಗೋದು, ಇನ್ನೇನಿಲ್ಲ. ಲೋಕದ ವಿಷಯ ಜಾಸ್ತಿ ಆದಂಗೂ ಕೂಡ ಭಗವಂತನ ವಿಷಯ ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ತು ಯಾವುದೋ ಒಂದು ಸಬ್ಜೆಕ್ಟ್ ಸಿಕ್ಕಿಬಿಟ್ರು ಅಂದರೆ ಅವತ್ತದೇ ಮಾತುಕತೆ. ಬೇರೆ ಭಗವಂತನ ಮಾತು ಸ್ತೋತ್ರ ಅದೆಲ್ಲ ಇಲ್ಲ ಮಂಗಳಾರತಿ ಆಗ್ತಾ ಇದೆ ಹೋಗ್ರಿ ಅಂದರೆ ಅಯ್ಯೋ ದಿನಾಲೂ ಆಗುತ್ತೆ ಬಿಡ್ರಿ, ಅವ್ರು ಅನಂತಾಚಾರ ಮಾಡ್ಕೊತಾರೆ. ನಾವು ನೋಡ್ರಿ, ಅವ್ರಿದ್ದಾರೆ, ಅವರು ಆಚಾರ್ಯರು, ಅವ್ರಿಗೆ ಸಂಬಳ ಕೊಡ್ತಾರೆ, ಮಂಗಳಾರತಿ ಮಾಡಿ ಬಾಗ್ಲಾಕೊಂಡು ಹೋಗ್ತಾರೆ. ನಮಗೆ ಇವತ್ತು ಸಭೆ ಎಲೆಕ್ಷನ್ ರಿಸಲ್ಟ್ ಇದೆ. ಇವತ್ತು ಬೆಳಗ್ಗೆಯಿಂದ ಟಿವಿ ಹಾಕೊಂಡು ಕೂತ್ಕೊಂಡಿರ್ತಾನೋ, ಇನ್ನು ಈ ಮತಗಟ್ಟೆ ಓಪನ್ ಮಾಡಿರ್ತಾನೋ ಇಲ್ವೋ, ಆವಾಗಿಂದ ಶುರು. ಕಡೆಗೆ ರಾತ್ರಿ 11 ಗಂಟೆಗೆ ಎಲ್ಲ ಅವ್ರು ಗೆದ್ದರು. ಅವತ್ತೆಲ್ಲ ಅದೇ ಯೋಚನೆ. ಅವತ್ತು ವಿಷಯ ಭಗವಂತಂದು ಯಾರಿಗಾನ ಬರುತ್ತಾ? ಯಾರಿಗೂ ಬರ. ನೋಡಿ, ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಮನಸ್ಸು ನಮ್ಮ ಫ್ರೆಂಡೂ ಹೌದು, ನಮಗೆ ಎನಿಮಿನೂ ಹೌದು. ಭಗವಂತ ಹೇಳ್ತಾನೆ, ನಿಮ್ಮ ಮನಸ್ಸು ನಿಮಗೆ ಬೆಸ್ಟ್ ಫ್ರೆಂಡು. ಯಾವಾಗ ಅದು ಭಗವಂತನ ಕಡೆ ಕರ್ಕೊಂಡು ಹೋದರೆ ನಿಮಗೆ ಬೆಸ್ಟ್ ಫ್ರೆಂಡು. ಅದೇನಾದರೂ ವಿಷಯದ ಕಡೆ ಕರ್ಕೊಂಡು ಹೋದರೆ ನಿಮಗೆ ಎನಿಮಿ. ಅದು ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಒಂದು ಆತ್ಮಕ್ಕೆ ಜೀವ ಅಂತ ಹೆಸರು, ಒಂದು ಆತ್ಮಕ್ಕೆ ಮನಸ್ಸು ಅಂತ ಹೆಸರು. ಎರಡೆರಡಿದೆ. ಆತ್ಮೈವ ಆತ್ಮನೋ ಬಂಧು, ಜೀವನಿಗೆ ಮನಸ್ಸೇ ಬಂಧು ಬಳಗ, ಜೀವನಿಗೆ ಮನಸ್ಸೇ ಶತ್ರು. ನಮ್ಮ ಮನಸ್ಸೇ ನಮಗೆ ಶತ್ರು, ಬೇರೆ ಯಾರು ಹೊರಗಡೆ ಇಲ್ಲ. ಅದು ಸ್ನೇಹಿತನೂ ಹೌದು, ಶತ್ರುನೂ ಹೌದು. ಈ ಮನಸ್ಸು ನಮಗೆ ದೇವಸ್ಥಾನದ ಕಡೆ ಹೋಗುವಂಥ ಮನಸ್ಸು ಬಂದರೆ ಅದು ನಮಗೆ ಫ್ರೆಂಡು.
ಬೇರೆ ಇನ್ನೆಲ್ಲೋ ಹೋಗುವಂಥ ಮನಸ್ಸು ಬಂದರೆ ಅದು ಶತ್ರು. ಜೀವನಿಗೆ ಶತ್ರು ಮನಸ್ಸು, ಇಂದ್ರಿಯ ಅದು ಮನಸ್ಸು. ಜೀವ ಸಪರೇಟು, ಮನಸ್ಸು ಸಪರೇಟು. ಆ ಮನಸ್ಸು ನಮಗೆ ಎನಿಮಿ ಆಗಬಾರ್ದು, ನಮಗೆ ಫ್ರೆಂಡ್ ಆಗಿರಬೇಕು. ಹಂಗೆ ಅದನ್ನು ಬದಲಾಯಿಸ್ಕೋಬೇಕಂತ ಸ್ವಾಮಿ ಹೇಳ್ತಾರೆ. ಉದ್ಧರೇದಾತ್ಮನಾತ್ಮಾನಂ, ಮನಸ್ಸು ಕಾರಣ. ಅಂತಹ ಮನಸ್ಸು ಭಗವಂತನ ಕಡೆ ಹೋಗಬೇಕಾದ್ರೆ ರುದ್ರದೇವರ ಅನುಗ್ರಹ ಇದೆ. ಅದಕ್ಕೋಸ್ಕರ ರುದ್ರದೇವರ ಆರಾಧನೆ ಮಾಡೋದು. ಯಾಕೆ ಅಂದರೆ ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಅದಕ್ಕೊಂದು ಕಂಟ್ರೋಲ್. ಮನಸ್ಸು ಜಡ ಪದಾರ್ಥ. ಮನಸ್ಸು ಅನ್ನೋದು ಒಂದು ಜಡ ಪದಾರ್ಥ. ಯಾವತ್ತೂ ಜಡ ಪದಾರ್ಥಕ್ಕೆ ಒಬ್ಬ ಕಂಟ್ರೋಲ್ ಮಾಡೋ ಚೇತನ ಇರ್ತಾನೆ. ಅದಕ್ಕೆ ಅವನಿಗೆ ಅಭಿಮಾನಿ ದೇವತೆ ಅಂತ ಕರೀತಾರೆ. ಹಾಗೆ ಮನೋಭಿಮಾನಿ ಅಂದರೆ ಮನಸ್ಸು ಅನ್ನತಕ್ಕಂತಹ ಜಡವಾದ ಮನಸ್ಸನ್ನ, ಈಗ ವೆಹಿಕಲ್ಲು ಅಂದರೆ ಅದಕ್ಕೊಬ್ಬ ಡ್ರೈವರ್ ಇರ್ತಾನಲ್ವ, ಡ್ರೈವರ್ ಇಲ್ಲದೆ ವೆಹಿಕಲ್ ಎಲ್ಲೋ ಬಿಡುತ್ತದು, ಮನೆ ಮುಂದೆ ನಿಂತಿರುತ್ತೆ. ನೀವು ಯಾವ ಡ್ರೈವರ್ ಬಂದು ಸ್ಟಾರ್ಟ್ ಮಾಡಿ ತೊಗೊಂಡೋಗೋತಕ್ಕ ನಿಮ್ಮ ಮನೆ ಮುಂದೆ ನಿಂತಿರುತ್ತೆ ಆಟೋ. ಹಾಗೆ ಮನಸ್ಸು ಅನ್ನೋದು ಒಂದು ಜಡವಾದ ವಸ್ತು. ಆ ಜಡವಾದ ವಸ್ತುವನ್ನ ದೇವತೆಗಳ ಕೈಲಿ ಕೊಟ್ಟರೆ ಭಗವಂತನ ಕಡೆ ಕರ್ಕೊಂಡು ಹೋಗ್ತಾರೆ, ದೈತ್ಯರ ಕಡೆ ಕೊಟ್ಟರೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ. ನಾವು ಅದನ್ನು, ನಮ್ಮ ಮನಸ್ಸನ್ನು ಆ ದೇವತೆಗಳ ಕೈಯಲ್ಲಿ ಕೊಡಬೇಕು. ಅದಕ್ಕೆ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಬೆಳಗ್ಗೆ ಎದ್ದು ನಮೋಸ್ತು ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತ ಸರ್ವ ಏವಹಿ. ಎದ್ದ ತಕ್ಷಣ ತತ್ವಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಎಲ್ಲ ನನ್ನ ಇಂದ್ರಿಯಗಳನ್ನು ಇವತ್ತು ಭಗವಂತನ ಧರ್ಮ ಅಂತ ಭಗವಂತನಿಗೆ ಹೆಸರು, ಭಗವಂತನ ಕಡೆಗೆ, ಭಗವಂತನ ಧರ್ಮಗಳನ್ನು, ಭಗವಂತನ ಕಾರ್ಯವನ್ನು, ಪೂಜೆ, ಪಾಠ, ಪ್ರವಚನ, ದಾನ, ಧರ್ಮ, ಭಜನೆ, ದೇವರ ದರ್ಶನ, ಇದರಲ್ಲೇ ನಮ್ಮ ಇಂದ್ರಿಯಗಳನ್ನು ಮಾಡು ಅಂತ ಕೇಳ್ಕೋಬೇಕು. ಅವರು ಎಷ್ಟು ಭಕ್ತಿಯಿಂದ ಮಾಡುತ್ತಾರೋ ಅಷ್ಟಷ್ಟು ಅವರ ಮಾತು ಅವರನ್ನು ಕರ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಮನಸ್ಸು ಯಾರ ಹತ್ರ ಇದೆ ಅಂದರೆ ಮನೋನಿಯಾಮಕರಾಗಿರ್ಬೇಕಂತಹ ಮಹಾರುದ್ರ ದೇವರ ಹತ್ರ ಇದೆ. ಅವರ ಅನುಗ್ರಹ ಮಾಡಿದ್ರೆ ನೋಡಿ ಭಗವಂತನ ಕಡೆ ಹೋಗುತ್ತಂತೆ ಮನಸ್ಸು. ಇದನ್ನ ಸತೀದೇವಿ ಹೇಳುತ್ತಾರೆ. ಭಗವದ್ಗೀತೆ ತತ್ವ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಹೆಂಗೆ ಅಂದರೆ ದಾಸರಾಯರು ಅದನ್ನು ತೋರಿಸ್ತಾರೆ. ಸತೀದೇವಿ ದಕ್ಷ ಪ್ರಜಾಪತಿ ಹೇಳುತ್ತಾರೆ, ಯಾರು ನಮ್ಮ ಮನಸ್ಸಿಗೆ ನಿಯಾಮಕರು, ಯಾರ ಅನುಗ್ರಹ ಇಲ್ಲದೆ ನಮ್ಮ ಮನಸ್ಸು ಭಗವಂತನ ಕಡೆ ಹೋಗೋದಿಲ್ವೋ ಅಂತಹ ಮನೋಭಿಮಾನಿಗಳಾಗಿರ್ತಕ್ಕಂತಹ ಮಹಾಕಾರುಣಿಕರಂತೆ ರುದ್ರದೇವರು, ಮಹಾಕರುಣಾಶಾಲಿಗಳು ಮಹಾರುದ್ರದೇವರು. ಅವರನ್ನು ಚೆನ್ನಾಗಿ ನಾವು ಆರಾಧನೆ ಮಾಡಿದರೆ ನಮ್ಮ ಮನಸ್ಸು ಯಾವಾಗಲೂ ಭಗವಂತನ ಕಡೆ ಇರೋ ಹಾಗೇ ನೋಡ್ಕೋತಾರಂತೆ. ಅವರು ಓನರ್, ಅದಕ್ಕೆ ಮನಸ್ಸಿಗೆ ಓನರ್ ಅವರು, ಮನೋತತ್ವಕ್ಕೆ ಅಭಿಮಾನಿ ದೇವತೆಗಳವರು. ಭಗವಂತನ ಅಂಡರಲ್ಲಿ ಇರ್ತಾರೆ, ಇದಕ್ಕೆ ಓನರ್ ಆಗಿರ್ತಾರೆ. ಇದಕ್ಕೆ ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ಅವರು ನಮ್ಮ ಮನಸ್ಸನ್ನ ಸದಾ ಭಗವಂತನಲ್ಲಿ ಇಡೋ ಹಾಗೆ ಅನುಗ್ರಹ ಮಾಡ್ತಾರಂತೆ. ಅದಕ್ಕೆ ಪ್ರತಿಯೊಬ್ಬರೂ ರುದ್ರದೇವರ ಆರಾಧನೆ ಮಾಡಬೇಕು. ಆ ಪೋರ್ಟ್ಫೋಲಿಯೋ ಅವರು ಕೊಟ್ಬಿಟ್ಟಿದ್ದಾರೆ ಭಗವಂತ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶ. ಅದಕ್ಕೆ ದಾಸರಾಯರು ಹೇಳೋದು, ಚನ್ನ ಪ್ರಸನ್ನ ಶ್ರೀಹಯವರ ನನ್ನ ಅನುದೀನ ನೆನೆವಂತೆ ಮಾಡೋ ನೀಯನ್ನ, ಅನ್ಯಾನಲ್ಲವೋ ನಾನು ಗುರುವೆಂಬೆ ನಿನ್ನ, ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಮಾಧವನ 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 ತೋರಿಸಯ್ಯ ಗುರುಕುಲೋತ್ತುಂಗ ಅಂತ ವಾದಿರಾಜರು ಹೇಳ್ತಾರೆ. ಮಾಧವನ ತೋರಿಸಯ್ಯ, ನಂಗೆ ಅದು ಬೇಕಾಗಿರೋದು. ನನ್ನ ಮನಸ್ಸು ಈ ಕಡೆನೇ ಹೋಗ್ತಾ ಇದೆ. ಹೇ ರುದ್ರದೇವ, ಅನ್ಯನಲ್ಲವ ನಾನು ಗುರುವೆಂಬೆ ನಿನ್ನ, ನೀನು ನಮಗೆ ಗುರು, ನಾನು ನಿನ್ನ ಶಿಷ್ಯನಾದ ನಿನ್ನ ಮನಸ್ಸನ್ನು ಭಗವಂತನ ಕಡೆ ಹೋಗೋ ಹಂಗೆ ಅನುಗ್ರಹ ಮಾಡ್ರಿ ಮಹಾರುದ್ರ ದೇವರೇ ಅಂದರೆ, ನಮಗೆಲ್ಲ ಇಂದ್ರಾದಿ ದೇವತೆಗಳ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ ರುದ್ರದೇವರು. ಅಷ್ಟು ಸಾಮರ್ಥ್ಯ ಇದೆ ಅವರಿಗೆ. ಇಂದ್ರದೇವರು ಕೂಡ ರುದ್ರದೇವರ ಶರಣ ಹೊಂದಬೇಕು, ಭಗವಂತನಲ್ಲಿ ಮನಸ್ಸು ಬರಬೇಕಾದ್ರೆ. ಇಂದ್ರಾದಿದೇವ ಗಣವಂದಿತ ಪಾದ ಪದ್ಮಂ ಚಂದ್ರಾರ್ಧ ಚೂಡಮರವಿಂದ ದಲಾಯತಾಕ್ಷಂ ಕಂದರ್ಪ ವೈರಿಣ ಮನಿಂದ್ಯ ಮಮಂದ ಬೋಧಂ ತಂ ದೇವದೇವಶ್ರಯ ವಿಶ್ವನಾಥಂ.
ವಾದರಾಜರ ಶ್ಲೋಕ, ಅದು ರುದ್ರದೇವರ ಶ್ಲೋಕ, ಎಲ್ಲೂರು ವಿಶ್ವನಾಥನ ವರ್ಣನೆ ಮಾಡುವಾಗ. ಆದ್ದರಿಂದ ಆ ಮನಸ್ಸು ಅಂತಕ್ಕಂಥದ್ದರ ಮಹಿಮೆಯನ್ನು ಭಗವಂತ ಈ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಇದಕ್ಕೆ ಆತ್ಮ ಸಂಯಮ ಯೋಗ. ಈ ಮನಸ್ಸನ್ನು ಯಾರು ಕಂಟ್ರೋಲ್ ಮಾಡ್ಕೊಂಡಿರ್ತಾರಲ್ಲ ಇವರು ತಮ್ಮನ್ನು ತಾವು ಉದ್ಧಾರ ಮಾಡ್ಕೊಂಡ್ಬಿಡ್ತಾರಂತೆ. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಉಪಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ದೊಡ್ಡ ಶ್ಲೋಕ ಇದು. ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಇಂದ್ರಿಯ ಯಾವುದಪ್ಪ ಅಂದರೆ ಇದು ಮನಸ್ಸು. ಇಷ್ಟು ಇಂದ್ರಿಯಗಳ ಪೈಕಿ ನಮ್ಮನ್ನು ಉದ್ಧಾರ ಮಾಡುವ ಇಂದ್ರಿಯ ಯಾವುದಪ್ಪ ಅಂದರೆ ಆ ಮನಸ್ಸು. ಅದಕ್ಕೆ ಆತ್ಮಾನ ಉದ್ಧಾರೇ ಆತ್ಮನಾತ್ಮಾನ. ಉದ್ಧಾರ ಮಾಡಪ್ಪ ಅಂತ ಹೇಳ್ತೀವಲ್ಲ, ನಮ್ಮ ಮನಸ್ಸು ನಮ್ಮನ್ನು ಉದ್ಧಾರ ಮಾಡುತ್ತಂತೆ. ಯಾವಾಗ ಆ ಮನಸ್ಸನ್ನು ಭಗವಂತನ ಕಡೆ ತಿರುಗಿಸಿದಾಗ. ಇದೇ ಮಾತನ್ನು ಕಪಿಲ ರೂಪಿ ಪರಮಾತ್ಮ ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ. ಚೇತ ಕಲ್ವಸ್ವ ಬಂಧಾಯ. ಇದೇ ಚೇತನ ಇದೆಯಲ್ಲ, ಇದು ಬಂಧಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಇದೇ ಭಗವಂತ ಅದೇ ಮಾತನ್ನು ಕಪಿಲ ರೂಪಿ ಪರಮಾತ್ಮ ಹೇಳ್ತಾನೆ, ಇಲ್ಲಿ ಕೃಷ್ಣ ಹೇಳ್ತಾನೆ. ಆ ಮನಸ್ಸನ್ನು ನೀವು ಯಾವ ಕಡೆ ತಗೊಂಡು ಹೋಗ್ತೀರಾ ಅನ್ನೋದರ ಮೇಲೆ ನೀವು ಬಂಧನೋ ಬಿಡುಗಡೆನೋ, ಈ ಕಡೆನೋ ಈ ಕಡೆನೋ. ನೀವು ಪರಮಾತ್ಮನ ಕಡೆ ತಗೊಂಡು ಹೋದ್ರೆ ಬಿಡುಗಡೆ, ಬಂಧನದಿಂದ. ವಿಷಯ ಪದಾರ್ಥಗಳ ಕಡೆ ತಗೊಂಡು ಹೋದ್ರೆ ಬಂಧನ, ತಿರುಗಿ ಇಲ್ಲೇ ಇರಬೇಕು, ಈ ಸಂಸಾರದಲ್ಲೇ ಇರಬೇಕು. ಜ್ಞಾನಿಗಳು ಅದಕ್ಕೇನೆ ಮನಸ್ಸನ್ನ ಭಗವಂತನ ಕಡೆಗೆ ಜಾಸ್ತಿ ಹರಿಸ್ತಾ ಇರ್ತಾರೆ. ಹೆಂಗೆ ಮಾಡುತ್ತಾರೆ ಅವರು? ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೊಡ್ಡ ದೇವತೆಗಳ ಅನುಗ್ರಹವನ್ನು ಪಡೆದು ಭಗವಂತನ ಕಡೆಗೆ ಮನಸ್ಸನ್ನು ಕಳೆತಕ್ಕದಕ್ಕೆ ಆತ್ಮಸಂಯಮ ಯೋಗ ಅಂತ ಕರೀತಾರೆ. ಯಾರಿಗೆ ಆತ್ಮಸಂಯಮ ಇದೆಯೋ ಇವರಿಗೆ ಧ್ಯಾನ. ನಿಮಗೆ ಮನಸ್ಸು ಕಂಟ್ರೋಲ್ ಮಾಡೋ ತನಕ ನಿಮಗೆ ಧ್ಯಾನ ಅನ್ನೋದೆಲ್ಲ ಸುಮ್ಮನೆ ನೀವು ಮುಸ್ಕ ಹಾಕೊಂಡು ಕೂತಿರ್ತೀರ ಅಷ್ಟೇ. ಅಲ್ಲೇ ಒಳಗಡೆ ದುಡ್ಡು ಗಿಡ್ಡು ಏಳಿಸ್ತಾ ಕೂತಿರ್ತಾರೆ ಕೆಲವರು. ಆ ಕರೆ ಮಣಿ ಎಣಿಸ್ತಾ ಇರ್ತಾರಲ್ಲ, ನಾನೆಲ್ಲ ಬೈತಾ ಇರೋದವರು. ಕರದೊಳು ಜಪ ಮಣಿ ಬಾಯೊಳು ಮಂತ್ರವು ಅರಿವೆಯ ಮುಸುಕನು ಮೋರೆಗೆ ಹಾಕಿ ಪರಸತಿಯರ ಧನ ಮನದಲ್ಲಿ ನೆನೆಯುತ್ತ ಪರಮ ವೈರಾಗ್ಯದ ಮೂರ್ತಿ ಎನಿಸುವುದು ಉದರ ವೈರಾಗ್ಯವಿದು. ನಮ್ಮ ಪದುಮನಾಭನಲ್ಲಿ ಲೇಷವ ಪುತಿ ಇಲ್ಲ, ಉದರ ವೈರಾಗ್ಯವಿದು. ಪುರಂದರದಾಸರು ಬೈತಾರ್ರಿ. ನಾವು ಮಾಡೋದನ್ನು ಕರೆಕ್ಟಾಗಿ ಹೇಳ್ತಾರೆ ಅವರು. ಕರದೊಳು ಜಪಮಣಿ ಬಾಯೊಳು ಮಂತ್ರವು ಅರಿವೆಯ ಮುಸುಕನ್ನು ಮೋರೆಗೆ ಹಾಕಿ. ಏನ್ ಮಾಡ್ತಾರೆ ಆಚಾರ್ಯ? ಜಪ ಮಾಡ್ತಾ ಇರ್ತಾರೆ. ಏನ್ ಜಪ ಮಾಡ್ತಾ ಇದ್ದ ನಾವು? ಪರಸತಿಯರ ಧನ ಮನದಲ್ಲಿ ನೆನೆಯುತ್ತ ಪರಮ ವೈರಾಗ್ಯದ. ಏನು ವೈರಾಗ್ಯ ರೀ ಆಚಾರ್ಯ? ಬೆಳಗ್ಗೆಯಿಂದ ಜಪ ಮಾಡ್ತಾ ಇದ್ದೆ. ಏನ್ ಜಪ ಮಾಡ್ತಾ ಇದ್ದೆ? ಇದೇ ಜಪ. ಲೋಕದಲ್ಲಿ ಇವ್ರನ್ನೆಲ್ಲ ದೊಡ್ಡ ಆಚಾರ್ಯರು ವಿದ್ವಾಂಸರು ಪಂಡಿತರು ಹೋಗ್ಬಿಟ್ಟು ಎಲ್ಲರೂ ಸನ್ಮಾನ ಮಾಡಿದ್ದೆ. ಇವ್ರು ಒಳಗಡೆ ಮುಸ್ಕ ಹಾಕೊಂಡು ಮಾಡ್ತಾ ಇರೋದು ಏನು ಗೊತ್ತಾ ಇದು ಅಂತ ಬೈತಾರೆ ಪುರಂದರದಾಸರು. ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನಾದರೂ ಹರಿ ಪ್ರೇರಣೆಯೆಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲವೂ ಉದರ ವೈರಾಗ್ಯವಿದು. ನಮ್ಮ ಪದುಮನಾಭನಲ್ಲಿ ಲೇಷವ ಕೃತಿ ಇಲ್ಲ, ಉದರ ವೈರಾಗ್ಯವಿದು. ನಿಮ್ಮ ಹೊಟ್ಟೆ ಮಾಡಿಗೋಸ್ಕರ ಈ ಜಪ ತಪ ನೇಮ ಪೂಜೆ ಎಲ್ಲರಿಗೂ ಬೈದ್ಬಿಟ್ರು ಅವರು. ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತ ನದಿಯಲ್ಲಿ ಮಿಂದೆವೆಂದು ಹೇಳುತ್ತಲಿ ಮದವತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಬದಿಯಲಿದ್ದವರಿಗೆ ಆಶ್ಚರ್ಯವ ತೋರುವುದು ಉದರ ವೈರಾಗ್ಯವಿದು. ಎಲ್ಲ ಬೈತಾರೆ, ಅಷ್ಟು ಬೈತಾರೆ. ಕಂಚುಗಾರರ ಅಂಗಡಿಯಿಂದ ಕಂಚು ಹಿತ್ತಾಳೆಯ ಪ್ರತಿಮೆಯ ನರಹಿ ಮಿಂಚಲೆನುತ ಬಹು ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಲ್ಲಿ ಘನ ಪೂಜೆ ಮಾಡುವುದು ಉದರ ವೈರಾಗ್ಯವಿದು. ದೊಡ್ಡ ದೊಡ್ಡ ಪ್ರತಿಮೆ ತರಿಸ್ಬಿಡೋದು. ನಮ್ಮ ಮನೇಲಿ ಎಷ್ಟು ದೊಡ್ಡ ಪ್ರತಿಮೆ ಇದೆ ಗೊತ್ತಾ? ಅದಕ್ಕೆ ಲೈಟ್ ಬೇರೆ, ಈ ಲೈಟ್ ಬೇರೆ, ಆ ಲೈಟ್ ಬೇರೆ, ಎಲ್ಲಾದ್ರು ಎಲೆಕ್ಟ್ರಿಸಿಟಿ ಇದು ಅದು ಹಚ್ಬಿಡೋದು. ಏನು ತಕ 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 ಪಳ 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 ಹೊಳಿತಾ ಇರುತ್ತೆ. ಅದು ಚಿಕ್ಕ ಹೊಳಗ್ಬಿಡೋದು ಚೆನ್ನಾಗಿ. ಏನು ಅವ್ರ ಮನೇಲಿ ಏನು ದೊಡ್ಡ ದೊಡ್ಡ ದೇವರೆಲ್ಲ ಇದೆ. ವಂಚನೆಯಲ್ಲಿ ಘನ ಪೂಜೆ ಮಾಡುವುದು.
ಈ ಅನುಸಂಧಾನ ಯಾರಿಗಿರಲ್ಲ, ಹಾಗಾದ್ರೆ ಪೂಜೆ ಮಾಡೋರೆಲ್ಲ ಇಂಥವ್ರು ಅಂತ ತಿಳ್ಕೊಬೇಡ್ದು. ಈ ಅನುಸಂಧಾನ ಯಾರಿಗಿರಲ್ಲ, ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನಾದರೂ ಹರಿ ಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಮನನ ಅಂತ ಅರ್ಥ. ಮೌನ ಅಂದ್ರೇನು? ಮೌನಂ ನಾಮ ಮನನಂ, ಮನಸ್ಸಿನಲ್ಲಿ ಸದಾ ಭಗವಂತನನ್ನ ಚಿಂತನೆ ಮಾಡ್ತಾ ಯಾರು ಪುರಂದರ ವಿಠಲನನ್ನ ಚಿಂತನೆ ಮಾಡ್ತಾರೋ ಕಾಣ್ತಾರೋ ಅದು ಪೂಜೆ ಹೊರತು ಅದನ್ನು ಬಿಟ್ಟು ಬಿಟ್ಟರೆ ಈ ಬಾಹ್ಯ ಪದಾರ್ಥಗಳಿಂದ ನಾನು ಜಗತ್ತನ್ನು ಗೆಲ್ತೀನಿ ಅಂದರೆ ಜಗತ್ತನ್ನು ಗೆಲ್ಬೋದೇ ಹೊರತು ಭಗವಂತನನ್ನು ಗೆಲ್ಲಕ್ಕಾಗೋದಿಲ್ಲ. ಭಗವಂತನ ಗೆಲ್ಲೋದಕ್ಕೆ ಈ ಬಾಹ್ಯ ಪದಾರ್ಥಗಳ ಅಪೇಕ್ಷೆನೂ ಇರಲ್ಲ. ನಿನ್ನ ಮನಸ್ಸೆಲ್ಲಿರೋದು? ಒಳಗಡೆ ಇರೋದು. ಒಳಗಡೆ ನೀನು ಭಗವಂತನನ್ನು ತಗೊಂಡ್ಬರ್ಬೇಕು. ಆಚೆ ಕಡೆ ಪದಾರ್ಥ ಅದು ಇದ್ರೂ ಆಯ್ತು, ಇಲ್ಲೇ ಇದ್ರೂ ಆಯ್ತು. ಮನಸ್ಸು ಅದಕ್ಕೆ ಭಗವಂತ ಉದ್ಧರೇದ್ ಆತ್ಮನಾತ್ಮಾನಂ, ಒಳಗಡೆ ಇರುವ, ಅದಕ್ಕೆ ಅಂತಃಕರಣ ಅಂತ ಕರೀತಾರೆ. ಒಳಗಿರುವ ನಿನ್ನ ಇಂದ್ರಿಯವನ್ನ ಭಗವಂತನ ಕಡೆ ಕಳಿಸಕ್ಕೆ ಪ್ರಯತ್ನ ಪಡಪ್ಪ. ಆಚೆ ಕಡೆ ಏನು ಪದಾರ್ಥದ ಅಪೇಕ್ಷೆನೂ ಇರಲ್ಲ ಅವರಿಗೆ, ಏನೂ ಇಲ್ಲ. ಒಳಗಡೆ ಇರ್ತಕ್ಕಂಥ ಭಗವಂತನನ್ನು ಹೆಂಗೆ ಚಿಂತನೆ ಮಾಡ್ತಾರೆ ಆಗ ಅವರಿಗೆ ಧ್ಯಾನ ಮಾಡುವ ಅವಕಾಶ ಸಿಗುತ್ತೆ. ಭಗವಂತನನ್ನು ಹೆಂಗೆ ಧ್ಯಾನ ಮಾಡಬೇಕು ಅಂತ ಕೇಳ್ತಾರೆ. ಅವನು ಅರ್ಜುನ ಧ್ಯಾನ ಮಾಡೋ ಕ್ರಮ ಹೇಗೆ ಎಂದಾಗ ಭಗವಂತ ಧ್ಯಾನ ಕ್ರಮವನ್ನು ಹೇಳ್ತಾನೆ. ಅದನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು. ಕೃಷ್ಣ ಕೃಷ್ಣ ನಾರಾಯಣ ಗೋ.